ರೇಟಿಂಗ್, ಪ್ಯಾಸಿವ್ ಇನ್ಕಮ್, ಲೈಫ್ ಲಾಂಗ್ ಬೆನಿಫಿಟ್. ಇದಕ್ಕೆ ಇರುವಂತಹ ಸಿಂಪಲ್ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ, ನಾನು ಹೇಳೋದು ನ್ಯೂ ಜಾಯಿನೀಸ್ ಅನ್ನಲ್ಲ, ನಾವು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೀವಿ ಅಥವಾ ಯಾರು ಆಲ್ರೆಡಿ ಕನೆಕ್ಟೆಡ್ ಟು ದ ಸಿಸ್ಟಮ್, ವಿ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ ಟು ಮೇಕ್ ದ ಪೀಪಲ್ ಟು ಸ್ಟಿಕ್ ಟು ದ ಸಿಸ್ಟಮ್, ಜಾಯಿನ್ ಟು ದ ಸಿಸ್ಟಮ್. ನ್ಯೂ ಜಾಯಿನೀಸ್, ಎಸ್, ನನ್ನ ಅಪ್ಲೈನ್ ಟಿಕೆಟ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ನಂಗೆ ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ. ಅಪ್ಲೈನ್ ಹೋಗಿ ಏರ್ಪೋರ್ಟ್ ಅಲ್ಲಿ ಕೂತು ಫ್ಲೈಟ್ ಹತ್ತಿದ್ರೆ ಅಪ್ಲೈನ್ ಮಾತ್ರ ಹೋಗ್ತಾರೆ, ಅವರಲ್ಲ, ಟ್ರಾವೆಲ್ ಮಾಡುವವರಲ್ಲ. ಪ್ರತಿಯೊಬ್ಬ ಮೋದಿ ಕೇರ್ ಕನ್ಸಲ್ಟೆಂಟ್ ಕೂಡ ಇಲ್ಲಿ ಅವರೇ ಓನ್ ಟ್ರಾವೆಲ್ ಮಾಡುವವರು, ಅವರೇ ಓನ್ ಎಫರ್ಟ್ ಹಾಕುವವರು, ಎಲ್ಲ ಮಾಡ್ಕೊಡ್ಬಹುದು. ಬಟ್ ಟ್ರಾವೆಲ್ ಮಾಡುವವರು ಅವರೇ ಇದ್ದಾಗ, ಸೊ ಡೆಫಿನೆಟ್ಲಿ ವಿ ನೀಡ್ ಟು ಟೇಕ್ ದ ಇನಿಷಿಯೇಟಿವ್. ಸೊ ಸಿಂಪ್ಲಿಸಿಟಿ ಆಫ್ ಮೋದಿ ಕೇರಿಗೆ ಬರೋದು ನಾನು ವಾಪಸ್, ಗ್ರೇಟ್ನೆಸ್ ಗೆ ಅಲ್ಲ. ಆ ಸಿಂಪ್ಲಿಸಿಟಿ ಆಫ್ ಮೋದಿ ಕೇರ್ ಅಲ್ಲಿ ಸೊ ನಾನು ಹೇಳಿದಂಗೆ ಕೆಲವು ಪಾಯಿಂಟ್ ಗಳನ್ನ, ಐ ಥಿಂಕ್ ದೋಸ್ ಹೂ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ ಕನ್ನಡ, ಸಿಂಪಲ್ ವಿತ್ ಗ್ರೇಟ್ ಸಜೆಷನ್, ಐ ಹ್ಯಾವ್ ಆಲ್ಸೋ ನೋಟೆಡ್ ಸಮ್ ಪಾಯಿಂಟ್ಸ್. ಆ ಪಾಯಿಂಟ್ಸ್ ಅನ್ನ ಶೇರ್ ಮಾಡ್ತೀನಿ. ಆದ್ರೆ ಆ ಪಾಯಿಂಟ್ಸ್ ಅನ್ನ ಶೇರ್ ಮಾಡುವಾಗ ನೀವು ನೋಟ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಖಂಡಿತ ಅದರಲ್ಲಿರುವಂತಹ ಪಾಯಿಂಟ್ಗಳು ನಾನೇನು ಬಾಯಿನಲ್ಲಿ ಹೇಳ್ತೀನಿ ಅದುವೇ ಇರುತ್ತೆ. ಸೊ ಈ ಸಿಂಪ್ಲಿಸಿಟಿ ಅಂಡ್ ಗ್ರೇಟ್ನೆಸ್ ನೋಡಿದ್ರಲ್ವಾ, ಆ ಸಿಂಪ್ಲಿಸಿಟಿ ಗ್ರೇಟ್ನೆಸ್ ಅನ್ನ ತೋರಿಸ್ಬೇಕಂದ್ರೆ ನಾವು ಮಾಡ್ಬೇಕಾಗಿರೋದು ಒಂದು STP. ಎಲ್ರಿಗೂ ಕಾಣ್ತಾ ಇದೆ ಸ್ಕ್ರೀನ್ ಅಂತ ಅನ್ಕೊಳ್ತೀನಿ. ಈ STP ನಲ್ಲಿ ಏನಿದೆ, ಅದು STP ಅಂದ್ರೆ ನೋಡಿದ್ರಲ್ವಾ, ಎರಡು ಕೆಲಸ. STP ಎಲ್ರು ಮಾಡುವಂತದ್ದು, ಶೋ ದ ಪ್ಲಾನ್, ಶೋ ದ ಪ್ರಾಡಕ್ಟ್ಸ್. ನಾವು ಏನು ಪ್ರಾಸ್ಪೆಕ್ಟಿಂಗ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಆ ಪ್ರಾಸ್ಪೆಕ್ಟಿಂಗಿನ ಒಳಗಡೆ ಇರುವಂತದ್ದು ದ ರಿಯಲ್ ವಾಟ್ ಐ ಕ್ಯಾನ್ ಸೇ ದ ವರ್ಕ್ ಅನ್ನೋದಕ್ಕಿಂತ ಹೆಚ್ಚು ಮೇನ್ ಮೋಟೋ, ಮೇನ್ ಇಂಪಾರ್ಟೆನ್ಸ್ ಆರ್ ದ ರೀಸನ್. ಆ ಪ್ರಾಸ್ಪೆಕ್ಟಿಂಗಿನ ರೀಸನ್ ಏನಾಗಿರುತ್ತೆ ಅಂದ್ರೆ, ಐದರ್ ವಿ ವಿಲ್ ಶೋ ದ ಪ್ಲಾನ್ ಆರ್ ವಿ ವಿಲ್ ಶೋ ದ ಪ್ರಾಡಕ್ಟ್. ಓನ್ಲಿ these two work with a systematic way we go. ಆ systematic way ಅಂದ್ರೆ ಏನು? ಎಸ್, ವೆನ್ ವಿ ಡೂ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈ ಶೋಯಿಂಗ್ ದ ಪ್ಲಾನ್ ಆಗ್ಲಿ, ಶೋಯಿಂಗ್ ದ ಪ್ರಾಡಕ್ಟ್ಸ್ ಆಗ್ಲಿ, ಅದನ್ನ ನಾವು ಆಮೇಲೆ ನೋಡೋಣ. ಬಟ್ ವಾಟ್ ಈಸ್ ದ ಡಿಫರೆಂಟ್ ಮೆಥಡ್ಸ್? ಒಂದು 1-to-1 ಅಂತ ಹೇಳ್ತೀನಿ. ಎನಿ ನ್ಯೂ ಜಾಯಿನಿ ಅಥವಾ ಸಮ್ ರೈಸಿಂಗ್ ಸ್ಟಾರ್ಸ್ ಆರ್ ಸೀನಿಯರ್ ಲೀಡರ್ಸ್ ಯಾರೇ ಇರ್ಲಿ, ನಾವು ಮಾಡುವಂತದ್ದು 1-on-1 ಅಂತಲೂ ಹೇಳ್ತೀವಿ, 1-to-1 ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಪ್ರಾಸ್ಪೆಕ್ಟ್ ಇರ್ತಾರೆ, ಒಬ್ಬ ಕನ್ಸಲ್ಟೆಂಟ್ ಇರ್ತಾರೆ. ಅವರು ತೋರಿಸುವಂತದ್ದು, ಇದು ಮಾತಾಡೋದಲ್ಲ, ಅಪ್ರೋಚ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ಇಟ್ ಈಸ್ ಪುಟಿಂಗ್ ಯುವರ್ ಎಫರ್ಟ್, ಐದರ್ ಶೋಯಿಂಗ್ ದ ಪ್ಲಾನ್ ಆರ್ ಶೋಯಿಂಗ್ ದ ಪ್ರಾಡಕ್ಟ್ಸ್. ಇದು ಎರಡರಲ್ಲೇ ಮಾಡ್ತೀವಿ ನಾವು. ಅಂಡ್ ಆ ಶೋಯಿಂಗ್ ದ ಪ್ಲಾನಿಂಗ್ ಆಗ್ಲಿ, ಶೋಯಿಂಗ್ ದ ಪ್ರಾಡಕ್ಟ್ಸ್ ಗಾಗ್ಲಿ, ಹೌ ಎಕ್ಸಾಕ್ಟ್ಲಿ ವಿ ಪುಟ್ ದ ಎಫರ್ಟ್ ಅಂತ ಮೊನ್ನೆಯ ಪ್ರಾಸ್ಪೆಕ್ಟಿಂಗ್ ಕ್ಲಾಸ್ ಅಲ್ಲಿ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಶುರುವಿಗೆ ಅಂದ್ರೆ ಅದೇ ಅಪ್ರೋಚ್ಗೆ. ಆಮೇಲೆ ನೀವು ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ, ಸೊ ಆ ಹಿಂದಿನ ಕ್ಲಾಸಿಗೆ ನಾನು ವಾಪಸ್ ಬರ್ತಾ ಇಲ್ಲ, ಒಂದ್ಸಲ ನೀವು ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಮಾತ್ರ ಇದನ್ನ ಮಾಡ್ತೀವಿ. ವಿದೌಟ್ ಅಪಾಯಿಂಟ್ಮೆಂಟ್ ಮಾಡೋದೇ ಇಲ್ಲ ಅಂತ ಅರ್ಥ ಅಲ್ಲ. ಯು ಕ್ಯಾನ್ ಟ್ರೈ ಸಮ್ವೇರ್, ಬಟ್ ರಿಸಲ್ಟ್ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಲೆಟ್ ಅಸ್ ಗೋ ಲಿಟಲ್ ಮೋರ್ ಡಿಸಿಪ್ಲಿನ್ಡ್ ವರ್ಕ್ ಅಲ್ಲಿ, ಪ್ರೊಫೆಷನಲ್ ಆಗಿ. ಯಾರಿಗೇ ಆದ್ರೂ, ಒಬ್ರಿಗೆ ಆಗ್ಲಿ ಇಬ್ರಿಗೆ ಆಗ್ಲಿ, ಬೆಟರ್ ಟು ಟೇಕ್ ಅರ್ಲಿಯರ್ ಪ್ರೀವಿಯಸ್ ಅಪಾಯಿಂಟ್ಮೆಂಟ್. ಸೊ ಅವರು ಟೈಮ್ ಅಲ್ಲಿ ಫ್ರೀ ಇದ್ದಾರಾ, ನೀವು ಫ್ರೀ ಇದ್ದೀರಾ ಅಂತ ಕೇಳೋದಕ್ಕಿಂತ ಹೆಚ್ಚು ಆ ಇನ್ವಿಟೇಷನ್ ಮೆಥಡ್ ಅಲ್ಲಿ ನೀವು ಯಾವ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅದನ್ನ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಟೇಕ್ ದ 1-to-1 ಅಪಾಯಿಂಟ್ಮೆಂಟ್. ಅಂಡ್ ಇಲ್ಲಿ ಒಂದ್ ವೇಳೆ ನೀವು ಆ ಹಿಂದಿನ ಕ್ಲಾಸ್ ಅನ್ನ ಅಟೆಂಡ್ ಆಗಿಲ್ಲ ಅಂದ್ರೆ, ಖಂಡಿತ ನಿಮ್ಮ ಅಪ್ಲೈನ್ಸ್ ಅನ್ನ ಅಪ್ರೋಚ್ ಆಗಿ ಯಾವ ರೀತಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು, ಯಾವ ರೀತಿ ಪ್ರಾಸ್ಪೆಕ್ಟಿಂಗ್ ಮಾಡೋದು ಅಂತ ಖಂಡಿತ ಹೆಲ್ಪ್ ತಗೊಳ್ಳಿ. ಅಂಡ್ ನೆಕ್ಸ್ಟ್ 2-on-1 ಅಂತ ಹೇಳ್ತೀವಿ. ಈ 2-on-1 ಅಥವಾ ಈ 2-on-1 ಅಲ್ಲಿ ಏನಿಲ್ಲ, ಒಬ್ಬ ಕನ್ಸಲ್ಟೆಂಟ್ ಅವರ ಅಪ್ಲೈನ್, ಅವರ ಸಪೋರ್ಟಿಂಗ್ ಲೀಡರ್ ಇರಬಹುದು, ಇಮಿಡಿಯೇಟ್ ಸ್ಪಾನ್ಸರ್ ಇರಬಹುದು, ಅಥವಾ ಸಪೋರ್ಟಿಂಗ್ ಪರ್ಸನ್ ಇರಬಹುದು. ಅಂಡ್ ಈ 1 ಅನ್ನುವರು ಪ್ರಾಸ್ಪೆಕ್ಟ್. 2 ಕನ್ಸಲ್ಟೆಂಟ್ಸ್ ಇರ್ತಾರೆ, ನಾನು, ನನ್ನ ಅಪ್ಲೈನ್, ನನ್ನ ಪ್ರಾಸ್ಪೆಕ್ಟ್
ಅಂದ್ರೆ ನಾನು ಯಾರಿಗೆ ಬಿಸ್ನೆಸ್ ಅನ್ನ ತೋರಿಸ್ಬೇಕು ಅಥವಾ ನಾನು ಯಾರಿಗೆ ಪ್ರಾಡಕ್ಟ್ ಅನ್ನ ತೋರಿಸ್ಬೇಕು ಅವ್ರು ಇರ್ತಾರೆ. ಈಗ ಇಲ್ಲಿ ಏನ್ ಕೆಲಸ ಇದೆ ನಿಮಗೆ? ಇಬ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋದು. ನೀವು ಒಬ್ಬ ಕನ್ಸಲ್ಟೆಂಟ್, ನೀವು ನಿಮ್ಮ ಅಪ್ಲೈನ್ ಅನ್ನ ಅಪಾಯಿಂಟ್ಮೆಂಟ್ ತಗೋಬೇಕು ಅಂಡ್ ನಿಮ್ಮ ಪ್ರಾಸ್ಪೆಕ್ಟಿನ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಸೊ ಇಬ್ರ ಅಪಾಯಿಂಟ್ಮೆಂಟ್ ಅನ್ನ ಮ್ಯಾಚ್ ಮಾಡ್ಬೇಕು. ಅಂಡ್ ನೆಕ್ಸ್ಟ್ ನಾನು ಕೊಟ್ಟಿರುವಂತ ಪಾಯಿಂಟ್ ಅಲ್ಲಿ ಹೋಮ್ ಮೀಟಿಂಗ್. ಈಗ ಒಬ್ಬೊಬ್ಬರಿಗೆ ಮಾಡುವಾಗ ಇಟ್ ಟೇಕ್ಸ್ ಟು ಮಚ್ ಟೈಮ್. ಅದಕ್ಕೆ ಇನಿಷಿಯಲಿ ಎಲ್ಲಾ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ನ್ಯೂ ಜಾಯಿನ್ ಆದಾಗ ಈ 1-to-1 ಆಗ್ಲಿ 2-on-1 ಆಗ್ಲಿ ಟ್ರೈ ಮಾಡಬೇಡಿ ಅಂತ ನಮ್ಮ ಸಜೆಷನ್. ಡೈರೆಕ್ಟ್ಲಿ ಗೋ ಟು ದ ಹೋಮ್ ಮೀಟಿಂಗ್. ಆ ಹೋಮ್ ಮೀಟಿಂಗ್ ಅಂದ್ರೆ ಏನು ಅಂತ ವಿ ವಿಲ್ ಕಮ್ ಬ್ಯಾಕ್. ಈಗ ಇದಾದ್ಮೇಲೆ ಅಂಡ್ ನೆಕ್ಸ್ಟ್ ನಾವು ರೆಗ್ಯುಲರ್ ಮಾಡ್ತಾ ಇರುವಂತಹ ಪರಿವರ್ತನೆ. ಎಲ್ಲಾ ಸೆಷನ್ಗಳು ನಡೀತಾ ಇದೆ, ಪರಿವರ್ತನೆಗಳು ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು, ಫೇಸ್ಬುಕ್ ಅಲ್ಲಿ ಆಲ್ರೆಡಿ ಮಾಡ್ತಾ ಇರೋದು ನೋಡಬಹುದು, ಅಥವಾ ಆಲ್ರೆಡಿ ಇರುವಂತದ್ದು ನೋಡಬಹುದು, ರೆಕಾರ್ಡಿಂಗ್ ಆಗಿರೋದು ನೋಡಬಹುದು, ಅಥವಾ ಪ್ರೆಸೆಂಟ್ ಅಲ್ಲಿ ನೀವು ಮಾಡೋದಿರ್ಬಹುದು. ಸೊ ದಟ್ ಈಸ್ ದ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಅಂತ ಕರಿತೀವಿ. ಈಗ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಹೆಸರು ಪರಿವರ್ತನ ಅಂತ ಇದೆ. ಇನ್ನು ಕೆಲವರಿಗೆ ಈ ಪರಿವರ್ತನೆ, ಹೋಮ್ ಮೀಟಿಂಗು, 2-on-1, 1-to-1 ಅಷ್ಟೊಂದು ಸೂಟ್ ಆಗಲ್ಲ ಅಂತ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಅವರಿಗೆ ಸೂಟ್ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ ನಮಗೆ, ಬಟ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಅಂತವರಿಗೆ ಯು ಕ್ಯಾನ್ ಶೋ ದ ಬಿಗ್ ಪಿಕ್ಚರ್ ಆಫ್ ಮೋದಿ ಕೇರ್ ವಿತ್ ಸೆಮಿನಾರ್ಸ್. ಅದು ಯಾರ್ಯಾರಿಗೆ ಯಾವ್ದು ಏನು ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ, ಈ ಸೆಷನ್ಗೆ ನೀವು ಬರ್ಬೇಕಂದ್ರೆ, ದ STP ಶೋ ದ ಪ್ಲಾನ್, ಶೋ ದ ಪ್ರಾಡಕ್ಟ್ ನೀವು ಮಾಡ್ಬೇಕು ಅಂದ್ರೆ, ಹಿಂದಿನ ಕ್ಲಾಸಿನ ಏನದು ಪ್ರಾಸ್ಪೆಕ್ಟಿಂಗ್ ಕ್ಲಾಸ್ ಅಲ್ಲಿ ನಾವೇನು ಮೆಮರಿ ಜಾಗರ್ ಅಂತ ಪ್ಲಾನ್ ಕೊಟ್ಟಿದ್ವಿ, ಅಥವಾ ಆಲ್ರೆಡಿ ಗೊತ್ತಿದೆ ನಿಮಗೆ ಎಲ್ರಿಗೆ ಕೂಡ. ಈಗ ನಾನು ಹೇಳ್ದಂಗೆ ದಟ್ ಈಸ್ ದ ಸಿಸ್ಟಮ್. ವಿದೌಟ್ ಮೆಮರಿ ಜಾಗರ್ ನಾವು ಈ 1-to-1, 2-on-1, ಹೋಮ್ ಮೀಟಿಂಗು, ಪರಿವರ್ತನೆ, ಸೆಮಿನಾರು ಟ್ರೈ ಮಾಡ್ತಾನೆ ಹೋಗ್ತೀವಿ. 1, 2, 4, 5, 10 ಆಗುವಾಗ ಸುಸ್ತಾಗ್ಬಿಡ್ತೀವಿ. ಅದೇ ನಿಮ್ಮ ಹತ್ರ ಮೆಮರಿ ಜಾಗರ್ ಇದ್ರೆ 10 ಹೆಸರು 15 ಹೆಸರು ಅಲ್ಲ, ಒಬ್ಬ ನ್ಯೂ ಜಾಯಿನಿ 50 ಹೆಸರು ಬಿಗಿನಿಂಗ್ ಆಫ್ ಇಸ್ ಮೋದಿ ಕೇರ್ ಅಂದ್ರೆ 2 days 3 days 1 day ಅಲ್ಲಿ. ಅದೇ 1 week ಆದ್ರೆ ಅಟ್ ಲೀಸ್ಟ್ 100, 10 days ಆದ್ರೆ 200 ನೇಮ್ಸ್ ಇದ್ದಾಗ ಒಂದೊಂದೇ ಟ್ರೈ ಮಾಡುವಾಗ 10 ಆಯ್ತಾ, ಇನ್ನೂ 190 ಇದೆ. ಇಫ್ ಐ ಟ್ರೈ ಫಾರ್ 10 ಐ ಹ್ಯಾವ್ ರಿಮೈನಿಂಗ್ 190. ಎಸ್, ಯು ಹ್ಯಾವ್ ಆಲ್ ದ ಥ್ರಿಲ್ ಇಫ್ ಯು ಹ್ಯಾವ್ ಸೆಟ್ ಯುವರ್ ಗೋಲ್. ಅದಕ್ಕೆ ಎನಿ ಕ್ಲಾಸ್ ವಿ ಕಂಡಕ್ಟ್, it is connected to the system. That is why it is called as a system. So that is why we go with only if you have the memory jogger. Any new joinee, see, if she or he has got the memory jogger, we can come with you for this support. 1-to-1, 2-on-1, but best of the best home meeting and making the people to attend the parivartan or seminar. This is the way how we ಪ್ರಾಸ್ಪೆಕ್ಟಿಂಗ್ ಆದ್ಮೇಲೆ ಶೋಯಿಂಗ್ ದ ಪ್ಲಾನ್ ಆರ್ ಶೋಯಿಂಗ್ ದ ಪ್ರಾಡಕ್ಟ್ ಗೆ ಮಾಡುವಂತದ್ದು. ದಟ್ ಈಸ್ ಕಾಲ್ಡ್ STP. ಅಂಡ್ ನೌ ಐ ವಿಲ್ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಆಫ್ ಹೋಮ್ ಮೀಟಿಂಗ್. ವಾಟ್ ಎಕ್ಸಾಕ್ಟ್ಲಿ ಇಸ್ ಎ ಹೋಮ್ ಮೀಟಿಂಗ್? ಸಿ, ನೌ ಐ ಶುಡ್ ಕಮ್ ಟು ದ ಹೋಮ್ ಮೀಟಿಂಗ್ ಓನ್ಲಿ ವಿತ್ ದ Zoom. I don't go for the real home meetings now. We have great experience with so many home meetings. It has given so good result. But now I am talking only about the Zoom home meetings. So how it is workable or why it is workable? Because it is very, very simple. You are not booking any hall. You are not taking the appointment of any, what I can say, the persons. You need to take the appointment of only if you don't know to present. ನಿಮಗೆ ಪ್ರೆಸೆಂಟೇಶನ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಅಪ್ಲೈನ್ ಅಪಾಯಿಂಟ್ಮೆಂಟ್ ಬೇಕು. ಅದರ್ವೈಸ್ ಯು ಕ್ಯಾನ್ ಡೂ ಇಟ್. ಇಫ್ ಯು ನೀಡ್ ಅಪ್ಲೈನ್ ಸಪೋರ್ಟ್, ಎಸ್, ಟೇಕಿಂಗ್ ದ ಅಪಾಯಿಂಟ್ಮೆಂಟ್, ದಟ್ ಈಸ್ ಯುವರ್ ಜಾಬ್. ಮೋರ್ ದನ್ ದಟ್ ನೀವು ಯಾರ್ದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ. ಹೌ ವಿ ಕ್ಯಾನ್ ಗೋ, ಲೆಟ್ ಅಸ್ ಗೋ ಫಾರ್ವರ್ಡ್, ಆಮೇಲೆ ನೋಡೋಣ. ವೆರಿ ವೆರಿ ಸಿಂಪಲ್ ಅಂಡ್ ಡುಪ್ಲಿಕೇಬಲ್. ಸೊ ಹಿಯರ್ ವಿ ಆರ್ ನಾಟ್ ಸ್ಪೆಂಡಿಂಗ್ ದ ಮನಿ. We are not wasting too much of our time with the planning or thinking. If you stick to the system, it is very, very simple and very, very duplicable. If I do one home meeting for me, I can do it for my downlines.
ಈಗ ನಾನು ನ್ಯೂ ಜಾಯಿನಿ, just 1 week agide seri. My upline has come to me through Zoom and done the home meeting. Yes, 3 of them have joined. 3 jana seridru. Avrige ನಾನು ಮಾಡಬೇಕು quickly within 2-3 days. I can take my uplines support and uplines appointment. I can do for them. So continuously chain of home meetings. If you do the continuous chain of home meeting, ultimately it is a law of averages. Everybody will not take the initiative for home meeting. Everybody will not take initiative of taking the appointment of upline. But if you are doing continuously, so now I want to talk just one example. ಏನದು ಮೋದಿ ಕೇರ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ ಪೊಟೆನ್ಶಿಯಲ್ ಅಂತ ಹೇಳ್ತೀನಿ ಅಲ್ವಾ. ಈಗ 2 + 2 ಅಂದ್ರೆ 4. 2 × 2 is also 4. But if you take 4 + 4 is 8, 4 × 4 is 16, and 4 to the power of 4. Andre, it is not addition, adding. It is not a multiplication. It is exponential growth. So just think of the exponential growth. So na small number itkondu ನಾವು exponential growth ಗೆ ಹೋಗುವಾಗ we don't have the result. 1 × 1 is 1 only. 1 + 1 okay 2 ಆಗುತ್ತೆ. But 5 + 5 10. 5 × 1 is 5 only ಯಾವಾಗಲೂ. But 5 + 5 10 ಆಗುತ್ತೆ. ಯಾ 5 ಜನ ಮಾಡಿದಾಗ ಸ್ವಲ್ಪ ಬೆಟರ್. And 5 × 5 is 25. But 5 to the power 5 is 125. 165. ಅಂದ್ರೆ ಸಿ ಯೋಚನೆ ಮಾಡಿ ನೀವು, ಇಟ್ ಇಸ್ ಎ ಎಕ್ಸ್ಪೋನೆನ್ಷಿಯಲ್. ಅದಕ್ಕೆ ನಾವು ಮಾತಾಡೋದು ಇಟ್ ಈಸ್ ಎ duplicable, and when do it in a continuous manner, then only you will get the result. And immediately starting up any new joinee, ಯಾಕೆ ಈ immediate startup? See, anywhere we have the startup in a power ಗೊತ್ತಿದೆ ನಿಮಗೆ. ನಾನು ಹೇಳೋದು ಸಾಫ್ಟ್ವೇರ್ ಫೀಲ್ಡ್ ಗಳಲ್ಲಿ ತುಂಬಾ ಸ್ಟಾರ್ಟ್ಅಪ್ ಕಂಪನಿಗಳು ಬರುತ್ತೆ, ಸುಮಾರು ಗ್ರೋತ್ ಆಗತ್ತೆ, ಕೆಲವರು ಗ್ರೋತ್ ಆಗಲ್ಲ. ಸ್ಟಾರ್ಟ್ಅಪ್ ಕಂಪನಿಗಳನ್ನೇ ಹುಡ್ಕೊಂಡು ತುಂಬಾ ಜನ ಬರ್ತಾರೆ. ಸೊ ಮೋದಿ ಕೇರ್ ಅಲ್ಲಿ ಕೂಡ ಸ್ಟಾರ್ಟ್ಅಪ್ ಇಸ್ ವೆರಿ ವೆರಿ ಪೊಟೆನ್ಶಿಯಲ್. ಆ ಸ್ಟಾರ್ಟ್ಅಪ್ ಅಲ್ಲಿ ಇಮ್ಮಿಡಿಯೇಟ್ ಯಾಕೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಮಾತಾಡೋಣ. ಅಂಡ್ ಇಟ್ ಈಸ್ ಡೆಮೋಸ್ಟ್ರೇಬಲ್. ಅಂದ್ರೆ ನೀವು ಏನೇ ಮಾಡ್ತೀರಾ ಅದನ್ನ ಡೆಮೋಸ್ಟ್ರೇಟ್ ಮಾಡ್ಬೋದು. ನಾನು ಹೇಳೋದು ಪ್ರಾಡಕ್ಟ್ ಡೆಮೋಸ್ಟ್ರೇಷನ್ ಅಲ್ಲ. ನಾನು ಏನು ಹೋಮ್ ಮೀಟಿಂಗ್ ನನ್ನ ಅಪ್ಲೈನ್ ಹೆಲ್ಪ್ ತಗೊಂಡು ಮಾಡಿದೀನಿ, ನನ್ನ ಡೌನ್ಲೈನ್ಸ್ ಗೆ ಕೂಡ ಅದನ್ನೇ ಮಾಡಿಸಬಹುದು. ಅಂದ್ರೆ ಡುಪ್ಲಿಕೇಬಲ್ ಅನ್ನ ನೀವು ಮಾಡಿ ತೋರಿಸ್ತೀರಾ. ನಾನು ಯಾವ ಅಪ್ಲೈನ್ ಅನ್ನ ಕರೆಸಿ ಹೋಮ್ ಮೀಟಿಂಗ್ ಮಾಡಲ್ಲ, ನನ್ನ ಡೌನ್ಲೈನ್ ಗೆ ನೀವು ಮಾಡಿ 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 ಅಂತ ಹೇಳ್ತಾರೆ. ನಾನು ಯಾವ ಮೀಟಿಂಗ್ ಗೆ ಕನೆಕ್ಟ್ ಆಗಲ್ಲ, ನನ್ನ ಡೌನ್ಲೈನ್ಸ್ ಕನೆಕ್ಟ್ ಆಗ್ತಾನೆ ಇಲ್ಲ. ನಾನು 1 ತಿಂಗಳ ಹಿಂದೆ ಯಾವುದೋ ಒಂದು 5-10 ಮೀಟಿಂಗ್ ಅಟೆಂಡ್ ಆದೆ. ಸೊ ಡೌನ್ಲೈನ್ಸ್ ಅಟೆಂಡ್ ಆಗ್ಲಿ ಅಂತ ಇವತ್ತು ಕಾಯ್ತಾ ಇರ್ತೀನಿ. ಬಟ್ ಐ ಆಮ್ ನಾಟ್ ಕನೆಕ್ಟಿಂಗ್ ಟು ದ ಮೀಟಿಂಗ್ಸ್. ಸೊ ಬಟ್ ಐ ಎಕ್ಸ್ಪೆಕ್ಟ್ ಮೈ ಡೌನ್ಲೈನ್ಸ್ ಟು ಕನೆಕ್ಟ್. ಎಲ್ರು ಇದಾರ ಅಂತ ನೋಡ್ಬಿಟ್ಟು ಯಾರು ಇಲ್ಲ ಅಂದ್ರೆ ಐ ಡಿಸ್ಕನೆಕ್ಟ್. ತುಂಬಾ ಜನ ಮಾಡೋದನ್ನ ನೋಡಿದೀನಿ. ಖಂಡಿತ ಅಲ್ಲ. ಆದ್ರೆ ನೀವ್ ಏನು ಹೋಮ್ ಮೀಟಿಂಗ್ ಮಾಡ್ತೀರಾ ಅದು ಖಂಡಿತ ಡೆಮೋಸ್ಟ್ರೇಬಲ್. ಯಾಕೆ ಅಂದ್ರೆ ನೀವು ಅವರ ಜೊತೆ ಇದ್ದು ಪರ್ಸನಲಿ ಮಾಡ್ತೀರಾ. ಅಂಡ್ ಇಮ್ಮಿಡಿಯೇಟ್ ಆರ್ಡರ್ ಸಿಗುವಂತದ್ದು. ತುಂಬಾ ಜನ ಬರೀ ಪ್ರಾಡಕ್ಟ್ ಯೂಸರ್ ಆಗಿ ಬರ್ತಾರೆ, ಕೆಲವರು ಸೇಲ್ಸ್ ಮಾಡಕ್ ಬರ್ತಾರೆ. ಓನ್ಲಿ ಸೇಲ್ಸ್. ಸಿ ಅವರಿಗೆ ಕೂಡ ಬಿಗ್ ಆರ್ಡರ್ಸ್ ಅನ್ನ ತಗೊಳ್ಳುವಂತದ್ದು. ಈ ಹೋಮ್ ಶಾಪಿ ಅಂತ ಐ ಥಿಂಕ್ ತುಂಬಾ ಜನ ನೋಡ್ತಿದ್ದೀರಾ ಇವಾಗ. ನ್ಯೂ ಜಾಯಿನಿಸಿಗೆ ಅರ್ಥ ಆಗಿದ್ಯಾ ಇಲ್ವಾ ಗೊತ್ತಿಲ್ಲ. ವಿತ್ ಅವರ್ ವಾಟ್ಸ್ಆಪ್ ಗ್ರೂಪ್, ಹೋಮ್ ಶಾಪಿ ಈಸ್ ಡೂಯಿಂಗ್ ವೆರಿ ಗುಡ್ ಹಂಗಾಮ ಬಿಕಾಸ್ ಇಟ್ ಹ್ಯಾಸ್ ಗಿವನ್ ವೆರಿ ಗುಡ್ ರಿಸಲ್ಟ್. ಪ್ರೂವನ್ ಸಿಸ್ಟಮ್ ಹೋಮ್ ಶಾಪಿಯನ್ನ. ಸೊ ನಾನು ಇಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಬಿಕಾಸ್ 1 by 1 ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಅಂಡ್ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್. ಸೊ ಯಾವುದೇ ಸೆಷನ್ ಅಲ್ಲಿ ನೀವು ಅಟೆಂಡ್ ಆದಾಗ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಗೊತ್ತಾಗಿಲ್ಲ. ಯಾಕೆಂದ್ರೆ ನಾನು ನನ್ನ ಡೌನ್ಲೈನ್ ಅನ್ನ ಒಂದು ಪರಿವರ್ತನೆಗೆ ಕನೆಕ್ಟ್ ಮಾಡ್ತೀರಿ, ಅವ್ರು ಮಾತ್ರ ಕೂತಿರ್ತಾರೆ. ಬಟ್ ಅದೇ ಒಂದು ಹೋಮ್ ಮೀಟಿಂಗ್ ಮಾಡುವಾಗ ವಿ ಇನ್ವಾಲ್ವ್ ದ ಫ್ಯಾಮಿಲಿ. ಆ ಫ್ಯಾಮಿಲಿಯನ್ನೇ ಕರೀತೀವಿ, ಅಲ್ಲಿ ಫ್ಯಾಮಿಲಿ ಇರುವಾಗ್ಲೇ ಮಾಡ್ತೀವಿ. ಅಂಡ್ ಈಗ ನಾನು ಹೇಳಿದಂಗೆ 1 + 1 is not 2, 11. ಯಾರಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಅಮ್ಮ ಮತ್ತೆ ಮಗಳಿರ್ಬೋದು, ಅಪ್ಪ ಮತ್ತೆ ಮಗ ಇರ್ಬೋದು, ಅಪ್ಪ ಮಕ್ಕಳು, ವಾಟ್ ಎವರ್ ಇಟ್ ಮೇ ಬಿ. ಇಬ್ರು ಫ್ಯಾಮಿಲಿಯಿಂದ ಇನ್ವಾಲ್ವ್ ಆಗ್ತಿದ್ದಾರೆ. 1 + 1 not 2, 11. This is the
ಪ್ರೂವನ್ ಅನ್ನ ಹೇಳ್ತಾ ಇರೋದು. ಇದು ನಾನಲ್ಲ ಹೇಳಿರೋದು, ಗ್ರೇಟ್ ಲೀಡರ್ಸ್ ಹೇಳಿರೋದು. ಅಂಡ್ ಟೀಮ್ ವರ್ಕ್, ಸಿ ಹೇಗೆ ಇದು ಟೀಮ್ ವರ್ಕ್ ಆಗುತ್ತೆ. ಟೀಮ್ ವರ್ಕ್ ಗಿವಿಂಗ್ ಅ ವೆರಿ ಗುಡ್ ಮಿರಾಕಲ್ ರಿಸಲ್ಟ್ ಎಲ್ಲಾ ಫೀಲ್ಡ್ ಅಲ್ಲಿ ಗೊತ್ತು ನಮ್ಗೆ. ಬಟ್ ಅದೇ ಹೋಮ್ ಮೀಟಿಂಗ್ ಅನ್ನ ನಾವು ಟೀಮ್ ವರ್ಕ್ ಅಂತ ಯಾಕೆ ಕರಿತೀವಿ ಹೇಳಿ? ಸಿ, ಯಾರು ಹೋಸ್ಟಿಂಗ್ ಅಂದ್ರೆ ಯಾರಿಗೆ ಹೋಮ್ ಮೀಟಿಂಗ್ ನ್ಯೂ ಜಾಯಿನಿಂಗ್ ಇಸ್ ದ ಹೋಸ್ಟ್. ಅವ್ರು ಇರ್ತಾರೆ, ಅವರ ಫ್ಯಾಮಿಲಿ ಇರ್ತಾರೆ, ಅಪ್ಲೈನ್ ಇರ್ತಾರೆ. ಒಬ್ರೇ ಅಪ್ಲೈನ್ ಅಲ್ಲ ಇರ್ಬೇಕಾಗಿರೋದು, ಎನಿ ನಂಬರ್ ಆಫ್ ಅಪ್ಲೈನ್ಸ್. ದೇರ್ ವಿಲ್ ಬಿ ಎ ಇಂಟ್ರಾಕ್ಷನ್. ಇಟ್ ವಿಲ್ ಬಿ ಜಸ್ಟ್ ಲೈಕ್ ಹೋಮ್ ಗ್ಯಾದರಿಂಗ್. ನಿಮ್ ಮನೆಯಲ್ಲಿ ಬಂದು ನಾವೆಲ್ಲ ಬಂದಿದೀವಿ, ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಖುಷಿ ಅಂತ ನಾನು ಯಾವಾಗ್ಲೂ ಚಪ್ಪಾಳೆ ಹೊಡಿತೀನಿ. ಕಾಫಿ ಟೀ ಮಾತ್ರ ತಗೊಳಲ್ಲ, ನಮ್ಮ ಕಾಫಿ ನಮ್ಮ ಟೀ ಮಾತ್ರ ಕುಡಿತೀವಿ. ಬಟ್ ಇಟ್ ಈಸ್ ಜಸ್ಟ್ ಲೈಕ್ ಎ ಗೆಟ್ ಟುಗೆದರ್. ವಿ ಎಂಜಾಯ್ ಇಟ್. ಎಂಜಾಯಿಂಗ್ ಈಸ್ ಅ ಹ್ಯೂಮನ್ ರೈಟ್. ತುಂಬಾ ಜನ ಇಷ್ಟಪಡ್ತಾರೆ ಅದನ್ನ. ಹಾಗಾಗಿ ಆ ಟೀಮ್ ವರ್ಕ್ ಅನ್ನ ಮಾಡ್ತೀವಿ. ಅಂಡ್ ಇನ್ನೊಂದು ಪಾಯಿಂಟ್ ನಾನು ಹಾಕಿರುವಂತದ್ದು ಇಲ್ಲಿ ಟ್ರಸ್ಟ್ ಮತ್ತೆ ಬಿಲೀಫ್. ಅಂಡ್ ಬಿಕಾಸ್ ಎನಿ ನ್ಯೂ ಜಾಯಿನಿ ಅವರ ಪ್ರಾಸ್ಪೆಕ್ಟ್ ಅನ್ನ ಕರೆಯೋದು, ಬೇರೆ ಯಾರೋ ಬರೋದಲ್ಲ. ಅಲ್ಲಿ ಅವರು ಆ ನ್ಯೂ ಬರುವ ಪ್ರಾಸ್ಪೆಕ್ಟ್ಗಳು, ಗೆಸ್ಟ್ಗಳು ಆ ನ್ಯೂ ಜಾಯಿನಿಯ ಮನೆಯಲ್ಲಿರುವ ಪ್ರಾಡಕ್ಟ್ ಅನ್ನ ನೋಡ್ತಾರೆ. ಓ, ಶಿ ಇಸ್ ಡೂಯಿಂಗ್ ಇಟ್, ಅವ್ರು ಅದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ, ನನಗೂ ಬೇಕು. ಅವರ ಹೋಮ್ ಶಾಪ್ ಇರ್ಬಹುದು, ಅವರ ಡಿಸ್ಪ್ಲೇ ಇರಬಹುದು. ಅದನ್ನೆಲ್ಲ ನೋಡುವಾಗ ಎಸ್, ನಾನು ಬರ್ತೀನಿ, ನಾನು ಜಾಯಿನ್ ಆಗ್ತೀನಿ. ಸಿಂಪ್ಲಿಸಿಟಿ, ಇಷ್ಟು ಸಿಂಪಲ್ ಆಗಿದೆಯಾ? ಗ್ರೇಟ್ನೆಸ್ ಕೂಡ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ದ ಅಪ್ಲೈನ್ ವಿಲ್ ಪ್ರೆಸೆಂಟ್ ದ ಗ್ರೇಟ್ನೆಸ್ ಆಫ್ ಮೋದಿ ಕೇರ್. ಎಸ್, ಆಗ ನಿಮ್ಮ ಯಾರಂದ್ರೆ ಆ ನ್ಯೂ ಜಾಯಿನಿ ಯಾರು ಮಾಡ್ತಾರೆ ಹೋಮ್ ಮೀಟಿಂಗು, ಅವರಿಗೆ ಬರುವಂತಹ ಬಿಲೀಫು, ಅವರಿಗೆ ಬರುವಂತಹ ಟ್ರಸ್ಟ್. ಬಿಲೀಫ್ ಅಂದ್ರೆ ನನ್ನ ಒಳಗಡೆ ನಾನು ಇಟ್ಕೊಂಡಿರ್ತೀನಿ, ಹೊರಗಡೆ ಹಾಕಲ್ಲ. ಬಟ್ ದ ಟ್ರಸ್ಟ್ ವರ್ಕ್ಸ್ ಎ ಲಾಟ್. ಅಂಡ್ ಇನ್ನು ಒಂದು ಲಾಸ್ಟ್ ಪಾಯಿಂಟ್ ನಾನು ಕೊಟ್ಟಿರುವಂತದ್ದು, ದಟ್ ಈಸ್ ವೈ ವಿ ಆರ್ ಟ್ರೈಯಿಂಗ್ ಟು pull everybody into this system of home meeting. Because I started my career when I was in Domlore, just with one home meeting I attended to join Modi Care. And the next home meeting I wanted to see my upline's house. Avaru karadru hode, allu home meeting nadita ittu. But I was very very impressed. See, ನಾನು ಅಟೆಂಡ್ ಆಗಿರುವ ಹೋಮ್ ಮೀಟಿಂಗ್ ಅಲ್ಲಿ ನಾನು ಜಾಯಿನ್ ಆಗಿದ್ದು. ನಮ್ಮ ಫ್ಯಾಮಿಲಿ ಅಂದ್ರೆ ಹಸ್ಬೆಂಡ್ ಮಕ್ಕಳು ಬೇಡ ಅಂತ ಹೇಳಿದ್ರು, ಅವರ ವಿರೋಧ ಕಟ್ಕೊಂಡು ನಾನು ಜಾಯಿನ್ ಆದೆ. ಸಮ್ ಹೌ ಕನ್ವಿನ್ಸಿಂಗ್. ಅಂಡ್ ನೆಕ್ಸ್ಟ್ ಹೋಮ್ ಮೀಟಿಂಗ್ ಹೋದಾಗ ಎಸ್, ಐ ವೆಂಟ್ ಅಲೋನ್, ಯಾರು ಇರ್ಲಿಲ್ಲ, ನಾನು ಒಬ್ಳೆ ಹೋಗಿ ಅಟೆಂಡ್ ಆಗಿ ಬಂದೆ. ಬಟ್ ಐ ಲೈಕ್ ಇಟ್ ಎ ಲಾಟ್. ಪವರ್ ಬಂತು ನಂಗೆ, ಆ ಬಿಲೀಫ್ ಬಂತು. ಐ ಕುಡ್ ಟ್ರಸ್ಟ್ ಮೈ ಸೆಲ್ಫ್, ಐ ಕ್ಯಾನ್ ಆಲ್ಸೋ ಡೂ ಇಟ್. ಅಂಡ್ ವೆರಿ ನೆಕ್ಸ್ಟ್ ವೀಕಿನ ಒಳಗಡೆ ನನ್ನ ಮನೆಯ ಹೋಮ್ ಮೀಟಿಂಗ್ ಮಾಡಿದಾಗ ಎಲ್ಲಿದೆ? ಇಲ್ಲಿ ನಾನು ಹೇಳಿದಿರುವಂತ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್. ನನ್ನ 2 ಮಕ್ಕಳಿದ್ರು, ನನ್ನ ಹಸ್ಬೆಂಡ್ ಸೈಂಟಿಸ್ಟ್ ಹಸ್ಬೆಂಡ್ ಇದ್ರು, ಅಂಡ್ ನನ್ನ ಅಪ್ಲೈನ್ ನೀನಾ ಮೇಡಮ್ ನಮ್ಮ ಮನೆಗೆ ಬಂದಿದ್ರು. ಸೊ ವಿ ಡಿಡ್ ಎ ಟೀಮ್ ವರ್ಕ್. ಸೊ ಕನ್ವರ್ಷನ್ ಕಂಪ್ಲೀಟ್ ಆಯ್ತು ನಮ್ಮ ಫ್ಯಾಮಿಲಿ ಇಂಟು ಮೋದಿ ಕೇರ್ ಪಾಸಿಟಿವ್. ಈ ಪಾಸಿಟಿವ್ ಅನ್ನುವಾಗ ಸ್ವಲ್ಪ ಭಯ ಆಗತ್ತೆ ಕೋವಿಡ್ ಪಾಸಿಟಿವ್ ಇಂದಾಗಿ, ಬಟ್ ಪಾಸಿಬಿಲಿಟಿ ಅಂತ ಹೇಳ್ತೀನಿ ನಾನು, ಪಾಸಿಟಿವ್ ಬೇಡ. ಮೋದಿ ಕೇರ್ ನ ಪಾಸಿಬಿಲಿಟಿ ಅರ್ಥ ಆಯ್ತು ನನ್ನ ಸೈಂಟಿಸ್ಟ್ ಹಸ್ಬೆಂಡ್ಗೆ. ಸೊ ಹಿ ಜಾಯಿಂಡ್ ವಿತ್ ಮೀ. ಚಿಲ್ಡ್ರನ್ ಸ್ಟಾರ್ಟೆಡ್ ಸಪೋರ್ಟಿಂಗ್, ಬಿಕಾಸ್ ಅವರೆಲ್ಲ ಚಿಕ್ಕವರು ಅವಾಗ. ಅಮ್ಮ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಎಸ್, ಐ ಗಾಟ್ ಮೈ ಎಂಥೂಸಿಯಾಸಮ್. ಸಿ, ಬಿಕಾಸ್ ಆ ಒಂದು ಹೋಮ್ ಮೀಟಿಂಗ್ ನಾನು ಅಟೆಂಡ್ ಆಗಿದ್ದು, ನೆಕ್ಸ್ಟ್ ಹೋಮ್ ಮೀಟಿಂಗ್ ನನ್ನ ಅಪ್ಲೈನ್ ಮನೆಯಲ್ಲಿ ಅಟೆಂಡ್ ಆಗಿದ್ದು, ಅಂಡ್ ಥರ್ಡ್ ಮೀಟಿಂಗ್ ನನ್ನ ಮನೆಯಲ್ಲಿ ಮಾಡಿರೋದು. ಡಿಡ್ ಎ ಲಾಟ್ಸ್ ಆಫ್ ಹೋಮ್ ಮೀಟಿಂಗ್ ನಮ್ಮ ಟೀಮ್ ಅಲ್ಲಿ. ಇಲ್ಲಿ ಕೂತಿವರಿಗೆ ಅವ್ರ ಹತ್ರ ನಾನ್ ಕರೆದ್ರೆ ಇವಾಗ ಹೇಳ್ತಾರೆ, ಎಷ್ಟು ಲೆಕ್ಕ ಇರಲ್ಲ ಅವ್ರ ಹತ್ರ. ಪ್ರೇಮ ನಂಜಪ್ಪ ಇರ್ಬೋದು, ಪುಷ್ಪಲತಾ ಅವರು ವೈಟ್ ಫೀಲ್ಡ್ ಅಲ್ಲಿ ಇರೋದು, ಅದೆಷ್ಟು ಹೋಮ್ ಮೀಟಿಂಗ್ ಮಾಡಿದೀವಿ ನಾನು ಅವರು ಸೇರ್ಕೊಂಡು, ಬೇರೆ 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 ಕಡೆ, ಬರೀ ಅವ್ರ ಮನೆಯಲ್ಲಿ ಅಲ್ಲ. ಚೈನ್ ಆಫ್ ಹೋಮ್ ಮೀಟಿಂಗ್ಸ್. ಬಟ್ ಅವಾಗ ಹಾರ್ಡ್ ವರ್ಕ್ ಇತ್ತು, ಬಟ್ ವಿ ಎಂಜಾಯ್ಡ್ ಇಟ್. ಈಗ ನೀವು ಎಲ್ಲೂ ಹೋಗಲ್ಲ, ಮನೆಯ ಒಳಗಡೆ ಕೂತ್ಕೊಂಡು ಆಲ್ ಓವರ್ ಇಂಡಿಯಾ ಸುತ್ತಾಡ್ತೀರಾ. ದ ಪವರ್, ಗ್ರೇಟ್ನೆಸ್, ಟುಡೇಸ್ ಹೋಮ್ ಮೀಟಿಂಗ್ ನಾನು ಇವಾಗ ಟ್ರೈ ಮಾಡ್ತಾ ಇರೋದು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಅಂಡ್ ಪ್ರೂವನ್ ವರ್ಲ್ಡ್ ವೈಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 60% ಆಫ್ ದ ಟರ್ನ್ ಓವರ್ ಆಫ್ ವರ್ಲ್ಡ್ ವೈಡ್ ನೆಟ್ವರ್ಕ್ ಮಾರ್ಕೆಟಿಂಗ್, ಮೋರ್ ದನ್ 60% ಈಸ್ ಥ್ರೂ ಹೋಮ್ ಮೀಟಿಂಗ್. ಇದು ಸರ್ವೆ ಆಫ್ ಆಲ್ ಓವರ್ ದ ವರ್ಲ್ಡ್ ತೋರಿಸಿರೋದು. ಆ 60% ಟರ್ನ್ ಓವರ್ ಹೋಮ್ ಮೀಟಿಂಗ್ ಅಲ್ಲಿ ಬಂದಿದೆ ಅಂದ್ರೆ, ಇಷ್ಟೆಲ್ಲ ಪಾಯಿಂಟ್ ಗಳಿರುವಾಗ ನಾನು ನೀವು ಯಾಕೆ ಮಾಡಲ್ಲ ಅಂದ್ರೆ, ನಾವು ಮಾಡಿದೀವಿ,
ಆದ್ರೆ ಈಗ ನಮ್ಮ ಟೀಮಿಗೆ ಯಾಕೆ ಅದನ್ನ ಮಾಡಿಸ್ತಾ ಇಲ್ಲ? ತುಂಬಾ ಲೀಡರ್ಸ್ ಇಲ್ಲಿರುವವರೆಲ್ಲ ಎಫರ್ಟ್ ಹಾಕಿದ್ದಾರೆ, ಮಾಡಿದ್ದಾರೆ. ಈಗ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಯಾರೆಲ್ಲ ನ್ಯೂ ಜಾಯಿನೀಸ್ ಇದೀರಾ, ನಾನು ಈಗ್ಲೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಜಾಯಿನಿಂಗ್ ಮೈ ಬೋತ್ ದ ಹ್ಯಾಂಡ್ಸ್, ದಯವಿಟ್ಟು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕ್ವಿಕ್ ಆಗಿ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಆಫ್ ಹೋಮ್ ಮೀಟಿಂಗ್ ಅಂತ ಜಸ್ಟ್ ತೋರಿಸ್ತೀನಿ. ಇದು ನೀವೇನು ಇದು ಮಾಡ್ಕೊಳ್ಬೇಕಾಗಿಲ್ಲ. ಒಂದು ಹೋಮ್ ಮೀಟಿಂಗ್ ಮಾಡುವಾಗ ಏನೆಲ್ಲ ಮಾಡಬಹುದು ನೀವು? ಈಗ ನಾವ್ ಎಲ್ಲಿ ಪರಿವರ್ತನೆ ಮಾಡ್ತೀವಿ, 1 hour ಎಲ್ಲ ತಗೊಳ್ತೀವಿ, ಕೆಲವೊಂದ್ಸಲ ಅಷ್ಟೊತ್ತು ಬೇಕಾಗಲ್ಲ, half an hour ಅಲ್ಲಿ ಬೇಕಂದ್ರೆ ಮುಗಿಸ್ಬೋದು. ಪರಿವರ್ತನ್ ವಿತ್ ದ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ 30 minutes ಅಲ್ಲೂ ಕೂಡ ಮಾಡಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದು RFC ಅಂದ್ರೆ ರಿಟೈಲ್ ಫ್ಯಾನ್ ಕ್ಲಬ್. ಅಲ್ಲಿ ವಿ ಫೋಕಸ್ ಅಂಡ್ ವರ್ಕ್ಔಟ್ ಓನ್ಲಿ ಟುವರ್ಡ್ಸ್ ದ ರಿಟೈಲ್ ಕಸ್ಟಮರ್ಸ್. ಆ ರಿಟೈಲ್ ಕಸ್ಟಮರೇ ಆಗ್ಬೇಕಾಗಿಲ್ಲ, ದೇ ಕ್ಯಾನ್ ಜಾಯಿನ್ ಆಲ್ಸೋ, ಕನ್ಸಲ್ಟೆಂಟ್ ಕಸ್ಟಮರ್ಸ್ ಅಂತ ಹೇಳ್ತೀನಿ. ಸೊ ಅವ್ರ ಕಡೆಗೆ ಗಮನ ಜಾಸ್ತಿ ಹೋಗುತ್ತೆ, ಅದು ಒಂದು ಇವೆಂಟೇ. ಅಂಡ್ ನೆಕ್ಸ್ಟ್ ಈ ರಿಟೈಲ್ ಫ್ಯಾನ್ ಕ್ಲಬ್ ಅನ್ನೇ ನಾವು ಬೇರೆ 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 ರೀತಿಯಾಗಿ ಬೇಕಂದ್ರೆ ತಗೊಳ್ಬಹುದು. ಸೊ ವೆನ್ ಯು ವಾಂಟ್ ಟು ಫೋಕಸ್ ಓನ್ಲಿ ಆನ್ ದ ಹೆಲ್ತ್ ಕೇರ್, ಎಸ್, ವೆಲ್ನೆಸ್. ವೆನ್ ಯು ವಾಂಟ್ ಟು ಫೋಕಸ್ ಅಟ್ ಯುವರ್ ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್, ಅಲ್ಲಿ ಸ್ಕಿನ್ ಕಾಸ್ಮೆಟಿಕ್ಸ್ ಟ್ರೈನಿಂಗ್ ಬನ್ನಿ ಅಂತ ಕರೆಯೋದಿಲ್ಲ ನಾವು, ಫ್ರೀ ಫೇಶಿಯಲ್ ಅಟ್ ಹೋಮ್ ಅಂತ ಕರಿತೀವಿ. ಐದರ್ ಸೆಲ್ಫ್ ಫೇಶಿಯಲ್ ಅಥವಾ ಇನ್ನೊಬ್ಬರಿಗೆ ಮಾಡುವ ಫೇಶಿಯಲ್, ಯಾವ್ದಾದ್ರೂ ಪರವಾಗಿಲ್ಲ, ಯಾವ್ದು ನಿಮಗೆ ಮೋರ್ ಕಂಫರ್ಟೇಬಲ್ ಅದು. ಅಂಡ್ ತುಂಬಾ ಜನಗಳಿಗೆ ಫೇಶಿಯಲ್ ನ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಮೇಕಪ್ ಇಷ್ಟ ಆಗಿರುತ್ತೆ. ಮೇಕಪ್ ಚಕ್ ಚಕ್ ಅಂತ ನಾವು ನಾರ್ಮಲ್ ಆಫೀಸ್ ಗೋಯಿಂಗ್ ಮೇಕಪ್ ಮಾಡಬಹುದು, ಬ್ರೈಡಲ್ ಮೇಕಪ್ ಮಾಡ್ಕೊಳ್ಬಹುದು. ಪ್ರೇಮಾ ನಂಜಪ್ಪ ಇಸ್ ದ ಬೆಸ್ಟ್. ಈವನ್ ಶಾರದಾ ಕೂಡ ಈಗ ಶುರು ಮಾಡಿದ್ದಾರೆ. ಅಂಡ್ ನಂಗೆ ಗೊತ್ತಿಲ್ಲ ನಮ್ ಟೀಮ್ ಅಲ್ಲಿ ಇನ್ನು ಯಾರ್ಯಾರೆಲ್ಲ ಈ ಸೆಷನ್ ಗಳನ್ನ ಮಾಡುವವರಿದ್ದಾರೆ ಅಂತ. ಅಂಡ್ ಇನ್ನೊಂದು, ನಾವು ಇದು ನಮ್ಮ ಓಲ್ಡ್ ಸ್ಟೋರಿ, ಸಿಲ್ಕ್ ಸ್ಯಾರಿ ಡ್ರೈ ವಾಶ್ ಅಟ್ ಹೋಮ್ ಅಂತ ನಾವು ಮಾಡಿ ತೋರಿಸ್ತಾ ಇದ್ವಿ. ಸಿಲ್ಕ್ ಸ್ಯಾರಿ ಆಗ್ಲಿ, ಸಿಲ್ಕ್ ಕುರ್ತಾ ಆಗ್ಲಿ, ಸಿಲ್ಕ್ ಬ್ಲೌಸ್ ಆಗ್ಲಿ, ಯಾವ್ದಾದ್ರು ವಾಶೇ ಮಾಡಿ ತೋರ್ಸೋದು. ಡ್ರೈ ವಾಶ್ ಅಂತ ಬೋರ್ಡ್ ಮಾತ್ರ, ಯಾಕೆಂದ್ರೆ ಅವರಲ್ಲಿ ಡ್ರೈ ವಾಶ್ ಅಂತ ಪೆಟ್ರೋಲ್ ಹಾಕ್ತಾರೆ, ನಾವಿಲ್ಲಿ ನೀರಲ್ಲಿ ವಾಶ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಬಟ್ ಬೋರ್ಡ್ ಶುಡ್ ಬಿ ಡ್ರೈ ವಾಶ್ ಅಂತ, ಯಾಕೆಂದ್ರೆ ಅಟ್ರಾಕ್ಷನ್ ಗೆ ಜನಗಳಿಗೆ, ಓ ಡ್ರೈ ವಾಶಾ ಹೇಗೆ ಅಂತ ನೋಡ್ತೀವಿ ನಾವು ಅಂತ. ಅಲ್ಲಿ ಡ್ರೈ ವಾಶ್ ಗೆ ಬೇಕಾಗೋದು ಟೈಮು 5-10 minutes, ಉಳಿದಿದ್ದ 30 minutes 40 minutes ವಾಟ್ ಎವರ್ ಯು ಪ್ಲಾನ್ ವಿಲ್ ಬಿ ಫೋಕಸ್ಡ್ ಅಬೌಟ್ ಯುವರ್ ಬಿಸ್ನೆಸ್. ಅಂದ್ರೆ ನಾವು ಹೇಗ್ ಬೇಕೋ ಹಾಗೆ ಮಾಡಬಹುದು. ಅದರ್ ಪ್ರಾಡಕ್ಟ್ಸ್ ಇರ್ಬೋದು, ಲಾಂಡ್ರಿ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಆರ್ ಬಿಸ್ನೆಸ್ ಪ್ರೆಸೆಂಟೇಷನ್, ವಾಟ್ ಇಸ್ ದ ರಿಕ್ವೈರ್ಮೆಂಟ್ ನೋಡ್ಕೊಂಡು ವಿ ಪ್ಲಾನ್ ಇಟ್. ಅಂಡ್ ಈಗ ಅಂತೂ ನಮಗೆ ಫುಡ್ ಅಂಡ್ ಬೆವರೇಜಸ್ ಸುಮಾರಿದೆ. ನೀವ್ ಏನು ಕುಕಿಂಗ್ ಕ್ಲಾಸ್ ತಗೊಳ್ಳಿ ಬೇಕಂದ್ರೆ, ಝೂಮ್ ಅಲ್ಲಿ ಫ್ರೀ ಕುಕಿಂಗ್ ಕ್ಲಾಸ್ ಅಂತ ಅನೌನ್ಸ್ ಮಾಡಿಬೇಕು ಅಂದ್ರೆ, ಅಥವಾ ಪೇಯ್ಡ್ ಅಂತ ಅನ್ಕೊಳ್ಳಿ, ಅವಾಗ ಫಸ್ಟ್ ಸೆಷನ್ ಮಾತ್ರ ಫ್ರೀ ಅಂತ ಅನೌನ್ಸ್ ಮಾಡಿ. ಅಂದ್ರೆ ನಮ್ಮ ಓನ್ ಪೀಪಲ್ ಗಳನ್ನ ನೀವು ಯಾವ ರೀತಿ ಕರೆದ್ರೆ ಕೂಡ ತಪ್ಪಾಗಲ್ಲ. ಬಟ್ ನಿಮಗೆ ಬಿಲೀಫ್ ಇರಬೇಕು, ನೀವು ಮಾಡ್ತಾ ಇರೋದು ತಪ್ಪಿಲ್ಲ ಅಂತ. ಅಪ್ಲೈನ್ ಹೇಳಿದ್ದಾರೆ ಅಂತ ನೀವು ಮಾಡಿದ್ರೆ ಯು ವಿಲ್ ಹ್ಯಾವ್ ದಟ್, ಏನದು, ಕಳ್ಳನ ಮನಸ್ಸು ಉಳ್ಳಗೆ ಅಂತ ಹೇಳ್ತೀವಲ್ವಾ. ಪಾಸ್ತಾ ಮಾಡಿದ್ದು ನಾನು ಕಲ್ತಿರೋದೇ ಮೋದಿ ಕೇರಿಂದ, ನಂಗೆ ಪಾಸ್ತಾ ಮಾಡೋದೇ ಗೊತ್ತಿರಲ್ಲ, ಕಿನೋವಾನು ನಾನು ಯೂಸ್ ಮಾಡಿರ್ಲಿಲ್ಲ. ಸೊ ಮೋದಿ ಕೇರ್ ಆಫೀಸ್ ಅಲ್ಲಿ ಒಬ್ರು ಯಾರೋ ಮಾಡ್ತಾ ಇದ್ರು, ನಂಗೆ ಕುಕಿಂಗ್ ಕ್ಲಾಸ್ ಆಯ್ತದು. ಅಂಡ್ ಈವನ್ ಗ್ರೀನ್ ಟೀ ವಾಸ್ ಆಲ್ಸೋ ಐ ವಾಸ್ ನಾಟ್ ಯೂಸಿಂಗ್. ಇನಿಷಿಯಲಿ ಆ ಗ್ರೀನ್ ಟೀ ಬಂದ ಟೈಮ್ ಅಲ್ಲಿ ನಮಗೆಲ್ಲ ಅಲ್ಲಿ ಡೆಮೋನ್ಸ್ಟ್ರೇಷನ್ ಮಾಡಿ ಕುಡಿಸಿದ್ರು. ಅಲೋವೆರಾ ಜ್ಯೂಸ್ ಲಾಂಚ್ ಆದಾಗ ಕಹಿ ಕಹಿ ಅಂದ್ರು ತುಂಬಾ ಜನ, ಬಟ್ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡಿ ನಮಗೆಲ್ಲ ಕುಡಿಯಕ್ ಕೊಟ್ರು. ಅಂಡ್ ಈವನ್ ಸ್ಟೀವಿಯಾ ಲಾಂಚ್ ಆದಾಗ, ಸ್ಟೀವಿಯಾ ಕಹಿ ಇರತ್ತೆ ಅಂತ ಯಾರೋ ಹೇಳ್ತಾ ಇದ್ರು, ಅಂದ್ರೆ ಶುಗರ್ನ ಬದಲಾಗ್ತೀವಿ, ಅದ್ ಹೆಂಗ್ ಕಹಿ ಇರತ್ತೆ ಗೊತ್ತಿಲ್ಲ ನಂಗೆ. ಅಂದ್ರೆ ಗೊತ್ತಾಯಿತು ಅಲ್ಲಿ ಹೋಗಿ ಫಸ್ಟ್ ಟೇಸ್ಟ್ ನೋಡುವಾಗ, ಸ್ಟೀವಿಯಾದಲ್ಲಿ ಏನಿಲ್ಲ, ಶುಗರ್ ತರ ಟೇಸ್ಟ್ ಇಲ್ಲ, ಅದಕ್ಕೆ ಕಹಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದಕ್ಕೆ ಕೂಡ ಡೆಮೋನ್ಸ್ಟ್ರೇಷನ್ ಬೇಕಾಗತ್ತೆ. ಈಗ ಇದನ್ನೆಲ್ಲ ನೀವು ಟೇಸ್ಟ್ ಗೆ ತೋರ್ಸಲಿಕ್ಕೆ ಆಗದಿರ್ಬೋದು, ಬಟ್ ಡಿಸ್ಪ್ಲೇ ಮೂಲಕ ಯು ಕ್ಯಾನ್ ಪಾಸ್ ದ ಇನ್ಫಾರ್ಮೇಶನ್ ಥ್ರೂ ದ ಹೋಸ್ಟ್. ಲೀಡರು ಹೋಸ್ಟಿನ ಮೂಲಕ ಇನ್ಫಾರ್ಮೇಶನ್ ಪಾಸ್ ಮಾಡಬಹುದು. ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಏನು ನಾವು ಒಬ್ಬ ನ್ಯೂ ಜಾಯಿನಿಗೆ ಬಿಗ್ ಪಿಕ್ಚರ್ ಆಫ್ ಮೋದಿ ಕೇರ್ ಅಂಡ್ ಸಿಂಪ್ಲಿಸಿಟಿ ಆಫ್ ಮೋದಿ ಕೇರ್ ಅನ್ನ, ಸಿಂಪ್ಲಿಸಿಟಿ ಅಂಡ್ ಗ್ರೇಟ್ನೆಸ್ ಅನ್ನ ತೋರಿಸ್ಕೊಡುವಂತಹ ಪ್ರೋಗ್ರಾಮ್ ನಮ್ಮದಿದು. ಸೊ ಈಗ ಹೇಳಿ, ನಮ್ಮ ಮೋದಿ ಕೇರ್ ಅಲ್ಲಿ ನಾವು ಏನಾದ್ರೂ ಮಾಡ್ಲೇಬೇಕು ಅಂತ ನಿಂತ್ರೆ ಈ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಟಫ್ ಅಂತ ಅನ್ಸಿದ್ಯಾ? ಖಂಡಿತ ಇದನ್ನ ಒಂದು ನಾವು ಟ್ರಯಲ್ ಆಗಿ ಮಾಡೋಣ. ಸೊ ಮೈ ಟಾರ್ಗೆಟ್ ಈಸ್ ಟು ಡೂ ಇಟ್ ಟುಮಾರೋ ಓನ್ಲಿ. ಒನ್ ಸೆಷನ್ ವಿತ್ ಇನ್ವಿಟೇಷನ್ ವಿತ್ ದ ಗೆಸ್ಟ್, ಹೋಸ್ಟ್
ಅಂಡ್ ಒನ್ ಪ್ರೆಸೆಂಟರ್ 30 minutes ಅಲ್ಲಿ ಮುಗಿಸುವಂತದ್ದು. ವಿ ವಿಲ್ ಟ್ರೈ ಟು ಡೂ ಇಟ್ ಮ್ಯಾಕ್ಸಿಮಮ್ ಟುಮಾರೋ ಓನ್ಲಿ. ಬಟ್ ಇದರಿಂದ ನನಗೆ ರಿಸಲ್ಟ್ ಬರುತ್ತೆ ಅಂತ ಕಂಡ್ರೆ ಮಾತ್ರ ಆ ಸೆಷನ್ ಅನ್ನ ನೀವು ಅಟೆಂಡ್ ಆದ್ರೆ ನಿಮಗೆ ರಿಸಲ್ಟ್ ಇದೆ. ಅದರ್ವೈಸ್ ಇಟ್ ಈಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಗ್ರೇಟ್ನೆಸ್ ಕಾಣಲ್ಲ ಅವಾಗ. ಬಟ್ ಇಟ್ ಈಸ್ ಪ್ರೂವನ್, ಇಟ್ ಈಸ್ ಆಲ್ರೆಡಿ ಪ್ರೂವನ್ ಅಂಡ್ ಗಿವಿಂಗ್ ಗುಡ್ ಎಂಜಾಯ್ಮೆಂಟ್ ಆಲ್ಸೋ. ಅಂಡ್ ತುಂಬಾ ಜನ ಇದ್ದಾರೆ ಇದರಲ್ಲಿ. ನಾನೀಗ ಟೆಸ್ಟ್ ಮನಿಗೆ ಕರಿಯಲ್ಲ, ಹಾಗಾಗಿ ಟೆಸ್ಟ್ ಮನಿ ಕರೆದ್ರೆ ತುಂಬಾ ಜನ ಸಿಗ್ತಾರೆ. ಬಿಕಾಸ್ ವಿ ವಿಲ್ ಡೂ ದ ಟೆಸ್ಟ್ ಮನಿ ಲೇಟರ್. ಒಂದು ನಮ್ಮ ಹೋಮ್ ಮೀಟಿಂಗ್ ನ ಟ್ರಯಲ್ ಸೆಷನ್ ಆಗ್ಲಿ, ಟ್ರಯಲ್ ಸೆಷನ್ ಆದ್ಮೇಲೆ ಪ್ರಾಕ್ಟಿಕಲ್ ಹೋಮ್ ಮೀಟಿಂಗ್ ಆದ್ಮೇಲೆ ವಿ ವಿಲ್ ಲೈಕ್ ಟು ಇನ್ವೈಟ್ ಫ್ಯೂ ಪೀಪಲ್. ಹೋಮ್ ಮೀಟಿಂಗ್ ಇಂದ ಏನು ಬದಲಾವಣೆ ಆಗಿದೆ, ಹೋಮ್ ಮೀಟಿಂಗ್ ಇಂದ ನಾನೇನು ಚೆಕ್ ಅಂತ ಬಂದೆ. ಈಗ ನನ್ನ ಎಕ್ಸಾಂಪಲ್ ಅನ್ನ ನಾನು ಹೇಳಿದ್ರೆ, ಆ ಒಂದು ಹೋಮ್ ಮೀಟಿಂಗ್ ನಾನು ಅಟೆಂಡ್ ಆಗಿದ್ದು ಆಸ್ ಎ ಗೆಸ್ಟ್. ನೆಕ್ಸ್ಟ್ ಹೋಮ್ ಮೀಟಿಂಗ್ ನನ್ನ ಅಪ್ಲೈನಿನ ಮನೆಯ ಮೀಟಿಂಗ್. ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಒಬ್ಬ ಪ್ರಾಸ್ಪೆಕ್ಟ್ ಅಟೆಂಡ್ ಆಗ್ತಾರೆ, ಅವರು ಇನ್ನೊಂದು ನೀವು ಮಾಡುವ ಹೋಮ್ ಮೀಟಿಂಗ್ ಗೆ ಅಟೆಂಡ್ ಆಗ್ಬೇಕು. ಅವ್ರು ಯಾವುದೋ ಲೀಡರ್ನ ಮೀಟಿಂಗ್ ಅಲ್ಲ, ಆಮೇಲೆ ನೀವೇ ಪುನಃ ಮಾಡುವಂತದ್ದನ್ನ, ಅಂದ್ರೆ ಆ ಚೈನ್ ಆಫ್ ಹೋಮ್ ಮೀಟಿಂಗ್ ಅಂತ ಹೇಳೋದು. ಬಾಂಬ್ ಬ್ಲಾಸ್ಟ್ ಆಗ್ಬೇಕಂದ್ರೆ ಒಂದೇ ಅಲ್ಲ ಅಲ್ಲಿ ಇರೋದು, ಅಂತ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಇಲ್ಲಿ ಪಾಸಿಬಿಲಿಟಿ, ಅಲ್ಲಿ ನೆಗೆಟಿವಿಟಿ, ಇಲ್ಲಿ ಪಾಸಿಬಿಲಿಟಿಯನ್ನ ನೋಡ್ತಾ ಇರೋದು ನಾವು. ಅದೇ ತರ ಬಾಂಬ್ ಬ್ಲಾಸ್ಟ್ ಆಗ್ಬೇಕು. 6, 3, 2 ಏನದು ಮಲ್ಟಿಪ್ಲಿಕೇಶನ್ ಪವರ್ ಅನ್ನ ಪ್ಲಾನ್ ಅಲ್ಲೆಲ್ಲ ತುಂಬಾ ಜನ ನೋಡಿದೀರಾ. ಓನ್ಲಿ ವೆನ್ ವಿ ಡೂ ದ ಚೈನ್ ಆಫ್ ಹೋಮ್ ಮೀಟಿಂಗ್, ಚೈನ್ ಆಫ್ ಪ್ರಾಸ್ಪೆಕ್ಟಿಂಗ್ ಅಂಡ್ ಚೈನ್ ಆಫ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆಗತ್ತೆ ಇದು. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಟಾಪಿಕ್ ಅನ್ನ ಮುಗಿಸೋಣ. ಲೆಟ್ ಅಸ್ ಮೀಟ್ ಫ್ಯೂ ಪೀಪಲ್. ಐ ಥಿಂಕ್ ದಿಸ್ ಪಾರ್ಟ್ ಅನ್ನ ಕವರ್ ಮಾಡ್ಲಿಕ್ಕೆ ಕೃಷ್ಣಮೂರ್ತಿ ಬರ್ತಾರೆ ಅಂತ ಅನ್ಕೊಂಡಿದೀನಿ. ಅದುವರೆಗೆ ಐ ವಿಲ್ ಕಾಲ್. ಈಗ ನಮ್ಮದು ಯಾವಾಗ್ಲೂ ಈ ಸೆಷನ್ ಆದ್ಮೇಲೆ ಏನು ಪ್ರೋಗ್ರಾಮ್ ಇರುತ್ತೆ, ಒಂದು ಮೋರಲ್ ಸ್ಟೋರಿ. ಆ ಮೋರಲ್ ಸ್ಟೋರಿಯನ್ನ ಹೇಳಕ್ಕೆ ನಮ್ಮಲ್ಲೇ ಒಬ್ಬ ಗ್ರೇಟ್ ಪರ್ಸನ್, ವೆರಿ ನೈಸ್ ಪರ್ಸನ್, ವೆರಿ ಸಾಫ್ಟ್ ಸ್ಪೋಕನ್, ನೀವೇ ನೋಡ್ತೀರಾ ಈಗ ಅವರನ್ನ, ಬರ್ತಾ ಇದ್ದಾರೆ. ಮಿಸ್ಟರ್ ವಸಂತ್ ಅವರು. ಸೊ ವಸಂತ್ ಅವರು ಇದಾರೆ ಅಂತ ಹುಡುಕ್ತಾ ಇದ್ದೀನಿ ನಾನು. ಎಸ್, ಎಸ್ ಸರ್, ಯು ಕ್ಯಾನ್ ಅನ್ಮ್ಯೂಟ್. ನೀವು ಬರಬಹುದು ಈಗ, ಅನ್ಮ್ಯೂಟ್ ಮಾಡಕ್ಕೆ ಅವಕಾಶ ಇದೆ ನಿಮಗೆ. ಯಾ, ಎಸ್ ಎಸ್, ಅನ್ಮ್ಯೂಟ್ ಆಯ್ತು. ನಮಸ್ಕಾರ. ಗುಡ್ ಮೋದಿ ಕೇರ್ ಮಾರ್ನಿಂಗ್ ಟು ಆಲ್. ಈ ಒಂದು ಮಾರಲ್ ಸ್ಟೋರಿ ಹೇಳಲಿಕ್ಕೆ ಒಂದು ಅಪರ್ಚುನಿಟಿ ಕೊಟ್ಟ ಮೇಡಮ್ಗೆ ಮೊದಲನೇದಾಗಿ ಧನ್ಯವಾದಗಳು. ಅಂಡ್ ಅದನ್ನು ನಾನು ಸ್ಟಾರ್ಟಿಂಗ್ ವೃಂದಾ ಮೇಡಮ್ಗೂ ಹೇಳಿದ್ದೆ, ನಾ ಒಂದು ಸ್ಟೋರಿ ಹೇಳಬೇಕು ಅಂತ ಅನ್ಕೊಂಡಿದೀನಿ ಅಂತ. ಅಂದ್ರೆ ಮೋದಿ ಕೇರ್ಗೆ ರೆಲೆವೆಂಟ್ ಅಂತ ಅನ್ಕೋತೀನಿ. ಮೊದಲನೇದಾಗಿ ನನ್ನ ಹೆಸರು ವಸಂತ್ ಕಾನೆಟ್ಕರ್ ಅಂತ. ಕೇಳ್ತಾ ಇದೆಯಾ ಸರ್ ಮೇಡಮ್? ನಾನು ಆಕ್ಚುಲಿ ನಂದು ಬಿಸ್ನೆಸ್ ಇದೆ, ನಮ್ದು CNC ಮಷಿನ್ ಅಂತ, ಮೆಕ್ಯಾನಿಕಲ್ ಲೈನ್. ಅಂಡ್ ನನ್ನ ಹಾಬಿ ಬಂದು ನಾನು ಸಿಂಗರ್. ಆಕ್ಚುಲಿ ಕರೋಕೆ ಸಿಂಗಿಂಗ್ ತುಂಬಾ ಪ್ರೋಗ್ರಾಮ್ಗಳನ್ನೆಲ್ಲ ಕೊಟ್ಟಿದ್ದೀನಿ ತುಂಬಾ ಕಡೆ. ನಾನು ಆಕ್ಚುಲಿ ಲಾಸ್ಟ್ ಆಗಸ್ಟ್ ದಲ್ಲಿ ಜಾಯಿನ್ ಆಗಿದ್ದು ಮೋದಿ ಕೇರ್ಗೆ. ಬಟ್ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಆಲ್ಮೋಸ್ಟ್ ಒಂದ್ 6-7 ತಿಂಗಳು ಆ ತರ ಸೀರಿಯಸ್ ತಗೊಂಡು ಕೆಲಸ ಮಾಡಿಲ್ಲ. ಬಟ್ ಆಫ್ಟರ್ ಮೇ ಏನಿದೆಯಲ್ಲ, ನಾನು ಫಸ್ಟ್ ಲಾಯಲ್ಟಿಯನ್ನ ಅಚೀವ್ ಮಾಡಿದೆ ಈ ತಿಂಗಳಲ್ಲಿ, ಕಂಪ್ಲೀಟ್ ಆಗಿದೆ 6 months. ಇನ್ನೊಂದು ವಿಷಯ ಅಂತಂದ್ರೆ, ನಾನು ಸ್ಟಾರ್ಟಿಂಗ್ ಮೋದಿ ಕೇರಿ ನಮ್ಗೆ ವೃಂದ 10 ವರ್ಷದಿಂದ ಪರಿಚಯ. ಸೊ ಆವಾಗ ನಾನು ಅನ್ಕೊಂಡಿದ್ದೆ, ಅವ್ರು ಹೇಳಿದ್ರು ಒಂದು ಸೆಮಿನಾರ್ಗೆ ಬನ್ನಿ ಅಂತ ಹೇಳಿದ್ರು ಬೆಂಗಳೂರಲ್ಲಿ. ಬಟ್ ಅದು ಕೆಲವು ಕಾರಣಾಂತರಗಳಿಂದ ಮಿಸ್ ಆಯ್ತು, ಅದು ನನ್ಗೆ ಹೋಗ್ಲಿಕ್ಕಾಗಿಲ್ಲ. ಬಟ್ ಅವ್ರಿಗೆ ಹೇಳಿದ್ದೆ, ಈ ತರ ಒಂದು ಸೆಮಿನಾರು ಅಥವಾ ಯಾವುದೇ ಒಂದು ಟ್ರೈನಿಂಗ್ ಸೆಷನ್ ನಲ್ಲಿ ಒಂದು ಆಗಬಾರ್ದು ಅಂತ. ಈಗ ನಮ್ಗೆ ಈ ತರ ಒಂದು ಎಂಟರ್ಟೈನ್ಮೆಂಟ್ ನಮ್ದು ಹಾಬಿ ಆಗಿರೋದ್ರಿಂದ ನಡುವೆ ½ an hour ಆದ್ಮೇಲೆ ಒಂದು ಸಾಂಗು ಈ ತರ ಮಾಡಿ
ಮಾಡೋಣ. ಅದರಲ್ಲಿ ಮೇನ್ಲಿ ಆಗಿ ಮೋದಿ ಕೇರ್ದೆ ಟ್ರೈನಿಂಗ್ ಸೆಷನ್ ಅಥವಾ ಮೀಟಿಂಗ್ ಇರುತ್ತೆ. ಬಟ್ ಬೋರ್ ಆಗ್ಬಾರ್ದು ಅಂತ ಈ ತರ ಒಂದು ಸಿಂಗ್ ಅರೇಂಜ್ ಮಾಡೋಣ, ಈ ತರ ನನ್ನ ಪ್ಲಾನಿಂಗ್ ಇದೆ ಅಂತೆಲ್ಲ ನಾನು ಹೇಳಿ. ಸೊ ಅವರು ಕೂಡ ಒಬ್ರು ಸಿಂಗರು, ಯಾರು ವೃಂದಾ ಮೇಡಮ್ ಅವರು, ನಿಮ್ಗೆ ಅದ್ರ ಜೊತೆ ಹಾಡಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೆಟ್ ಅಲ್ಲಿ. ನೀವು ಒಂದು ಕೆಲಸ ಮಾಡಬಹುದು, ನಿಮ್ದು ವಿಡಿಯೋ ತೆಗೆದು ಬರೀ ಆಡಿಯೋ ಹಾಕಿ ಡೈರೆಕ್ಟ್ಲಿ ಇದಕ್ಕೆ ಬನ್ನಿ, ಮೋರಲ್ಗೆ ಬನ್ನಿ. ಹೇಳ್ತೀನಿ ಈಗ ಕ್ಲಿಯರ್ ಇದೆ. ಹೌದಾ, ಆಫ್ ಮಾಡಿದೀನಿ ಆಕ್ಚುಲಿ. ಓಕೆ ಓಕೆ ಓಕೆ, ಎಸ್, ಮಾರಲ್ ಸ್ಟೋರಿ ಬರ್ತಾ ಇದೀನಿ. ಓಕೆ ಓಕೆ, ಎಸ್. ಒಂದು ಊರಿನಲ್ಲಿ ಒಂದು ಶಿವನ ಟೆಂಪಲ್ ಇರುತ್ತೆ. ಅದರಲ್ಲಿ ನಿಂಗಪ್ಪ ಅನ್ನುವ ಒಬ್ಬನು ಕೆಲಸ ಮಾಡ್ತಾ ಇರ್ತಾನೆ. ಒಂದು ಸಣ್ಣ ದೇವಾಲಯ ಅದು. ಅದರಲ್ಲಿ ಸಣ್ಣ ದೇವಸ್ಥಾನದ ಒಂದು ಕಮಿಟಿನೂ ಇರುತ್ತೆ. ಆ ನಿಂಗಪ್ಪ ಅಂತ ಅಲ್ಲಿ ತುಂಬಾ ದಿನಗಳಿಂದ ಕೆಲಸ ಮಾಡ್ತಾ ಇರ್ತಾನೆ. ಅವನ ಕೆಲಸ ಏನು ಅಂತಂದ್ರೆ ದೇವಸ್ಥಾನವನ್ನ ಕ್ಲೀನ್ ಆಗಿ ಇಟ್ಟಿರೋದು. ಅಂಡ್ ಈ ಸ್ಟೋರಿ ಮೊದಲು ತುಂಬಾ ಜನ ಗೊತ್ತಿರ್ಬೋದು. ಕ್ಲೀನ್ ಆಗಿಡೋದು, ಮತ್ತೆ 2 ಟೈಮ್ ಏನು ಮಂಗಳಾರತಿ ಟೈಮ್ ಇರುತ್ತಲ್ಲ, ಆ ಟೈಮ್ ಅಲ್ಲಿ ಅವನು ಗಂಟೆ ಬಡಿಯೋ ಕೆಲಸ. ಓನ್ಲಿ ಅವನದಷ್ಟೇ ಕೆಲಸ, ಮಂಗಳಾರತಿ ಟೈಮಿಗೆ ಗಂಟೆ ಬಡಿಯೋದು. ಏನಾಗುತ್ತೆ, ಅದೇ ತುಂಬಾ ವರ್ಷದಿಂದ ಮಾಡ್ತಾ ಇರ್ತಾನೆ. ಅವನಿಗೊಂದು ಕಮಿಟಿಯವರು ಒಂದಿಷ್ಟು ತಿಂಗಳಿಗಂತ ಮಾಡ್ತಾ ಇರ್ತಾರೆ. ಅವನು ಮತ್ತೆ ಅವನ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಅದರಲ್ಲಿ ಅವನ್ ತನ್ನ ಜೀವನ ನಡೆಸ್ತಾ ಇರ್ತಾನೆ. ಸೊ ಏನಾಗುತ್ತೆ ಅಂದ್ರೆ, ದಿನ ಹೋದಾಗೆ ಆ ದೇವಸ್ಥಾನದ ಒಂದು ಇದು ಮಹಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಹರಕೆ ಹೊತ್ತವರಿಗೆ ಅದು ಮನಸ್ಸಿನಲ್ಲಿ ಈಡೇರುವುದು, ಆ ತರ ತುಂಬಾ ಫೇಮಸ್ ಆಗ್ತಾ ಹೋಯ್ತು ಆ ದೇವಸ್ಥಾನ. ತುಂಬಾ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ನೋಡ್ಲಿಕ್ಕೆ ಕ್ಯೂ ಆಯ್ತು. ತುಂಬಾ ಜನ ಸದಸ್ಯರನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಮತ್ತೆ ಅದೇ ರೀತಿ ಫಾರಿನರ್ಸ್ ಕೂಡ, ಈಗ ಅದೊಂದು ಇದಾಗ್ಬಿಟ್ಟಿದೆ, ಇಂಡಿಯಾ ಯಾವ್ದಾದ್ರು ಫೇಮಸ್ ಆದ್ರೆ ಫಾರಿನರ್ಸ್ ಬಂದು ವಿಸಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಫಾರಿನರ್ಸ್ ಬಂದ್ಮೇಲೆ ಅವರಿಗೆ ನಮ್ಮ ಭಾಷೆ ಬರಲ್ಲ. ಸೊ ಅವ್ರೇನ್ ಹೇಳಿ ಇಂಗ್ಲಿಷ್ ನಲ್ಲೆಲ್ಲ ಮಾತಾಡ್ಬೇಕಾಗತ್ತೆ ಅವರಿಗೆ. ಅವ್ರು ಕೇಳ್ತಾ ಇದ್ರು, ಈ ದೇವಸ್ಥಾನದ ಏನ್ ಇತಿಹಾಸ ಏನು, ಇದು ಎಷ್ಟು ವರ್ಷದ್ದು, ಹೀಗೆ ಡೀಟೇಲ್ಸ್ ಎಲ್ಲ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆವಾಗ ಈಗ ಆಕ್ಚುಲಿ ನಿಂಗಪ್ಪ ಅಲ್ಲೇ ಇರ್ತಿದ್ದ, ಅವನಿಗೂ ಅವ್ರು ಕೇಳ್ತಿದ್ರು ಇಂಗ್ಲಿಷ್ ನಲ್ಲಿ. ಬಟ್ ಪಾಪ ಇವ ಆಕ್ಚುಲಿ ನಿರಕ್ಷರ ಕುಕ್ಷಿ ಇವನಿಗೆ ಇಂಗ್ಲಿಷ್ ಬರಲ್ಲ ಪಾಪ. ಸೊ ಆವಾಗ ದೇವಸ್ಥಾನದ ಮಂಡಳಿ ಒಂದು ಮೀಟಿಂಗ್ ಕರೆದು ಒಂದು ಆರ್ಡರ್ ಪಾಸ್ ಮಾಡಿದ್ರು. ಏನಂತ ಅಂದ್ರೆ, ಈ ದೇವಸ್ಥಾನದಲ್ಲಿ ಯಾರ್ಯಾರು ಕಲಿತಾರೆ ಅವ್ರ ಎಲ್ಲರೂ ಕೂಡ ಇಂಗ್ಲಿಷ್ ಅನ್ನ ಕಂಪಲ್ಸರಿ ಮಾತಾಡ್ಬೇಕು. ಯಾಕಂತಂದ್ರೆ ನಾವು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಮ್ಗೆ ಯಾರು ಕೇಳಿದ್ರೆ ನಮ್ಗೆ ಬರದೇ ಇರಬಾರ್ದು. ಕಂಪಲ್ಸರಿ ಇಂಗ್ಲಿಷ್ ನಲ್ಲೇ ಇಂಗ್ಲಿಷ್ ಅನ್ನ ಕಲಿಬೇಕು. ಮತ್ತೆ ಇಂಗ್ಲಿಷ್ ನಲ್ಲಿ ಬಂದವರಿಗೆ ಇದರ ಮಹತ್ವವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ. ಅಂದ್ರೆ ಇಂಗ್ಲಿಷ್ ಯಾರ್ಯಾರಿಗೆ ನಮ್ಮ ಭಾಷೆ ಬರೋದಿಲ್ಲ ಅಂತವರಿಗೆ, ಈ ಫಾರಿನರ್ಸ್ಗೆ ಅವ್ರು ಬಂದ್ಕೊಳ್ಳಿ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು, ಈ ತರ. ಸೊ ಇದೇ ರೀತಿ ಪಾಪ ನಂಜಪ್ಪನಿಗೂ ಹೇಳಿದ್ರು, ನಿನಗೆ 1 ಮಂತ್ ನಾ ಟೈಮ್ ಕೊಡ್ತೀನಿ, ನೀ ಇಂಗ್ಲಿಷ್ ಕಲ್ತು ಮಾತಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು, ಇಲ್ದೇ ಇದ್ರೆ ನಿನ್ನ ನೌಕರಿ ಹೋಗತ್ತೆ, ಇಲ್ಲಿಂದ ನಿನ್ನ ತೆಗೆದು ಹಾಕ್ತಿವಂತ. ಪಾಪ ಅವ ಏನು ಕಲಿದೇ ಇದ್ದವನು 1 ತಿಂಗಳಲ್ಲಿ ಹೇಗ್ ಕಲ್ತಾನೋ, ಆಕ್ಚುಲಿ ನಮಗೆ ಇನ್ನೂ ಬರಲ್ಲ ಮಾತಾಡ್ಲಿಕ್ಕೆ. ಸೊ ಪಾಪ ನಿಂಗಪ್ಪ ಹೇಗ್ ಕಲ್ತಾನೋ. ಸೊ ಅವ ಆದ್ರೂ ಟ್ರೈ ಮಾಡ್ತಾನೆ, ಬಟ್ ಅವನಿಗೆ ಒಂಚೂರು ತಲೆಗೆ ಹೋಗಲ್ಲ ಇಂಗ್ಲಿಷ್. ಸೊ ಏನಾಯ್ತು, 1 ತಿಂಗಳು ಆದ್ಮೇಲೆ ಅವನಿಗೆ ಕೇಳಿದ್ರು, ಏನಪ್ಪಾ ನಿಂಗಪ್ಪ, ನಿಂಗೆ ಇಂಗ್ಲಿಷ್ ಕಲ್ತಿದೀಯಾ ಅಂತ. ಸೊ ಇಲ್ಲ ಸರ್ ಅಂತದ್. ಹಾಗಾದ್ರೆ ಇಲ್ಲಪ್ಪ, ಸಾರಿ, ಹೀಗೀಗೆ ನಮ್ಮ ದೇವಸ್ಥಾನ ಬೆಳೀತಾ ಇದೆ, ನೀವು ಬೇರೆ ಕಡೆ ಎಲ್ಲಾದ್ರೂ ನೌಕರಿ ನೋಡ್ಕೋ ಅಂತ ಹೇಳಿ ಅವನನ್ನ ಕೆಲಸದಿಂದ ತೆಗೆದು ಬಿಟ್ರು. ಪಾಪ ಅವನಿಗೆ ಇದರದ್ದೇ ಒಂದು ಅವಲಂಬನೆ ಇತ್ತು, ಈ ದೇವಸ್ಥಾನದಲ್ಲಿ ಏನ ಸ್ಯಾಲ್ರಿ ಕೊಡ್ತಿದ್ರಲ್ಲ ಅದೇನೇ ಇತ್ತು. ಬಟ್ ಬೇಜಾರದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ ಕೂಡ್ಲೆ ಹೀಗೆ 1 ವಾರ ಹೀಗೆ ಹೋಗುತ್ತೆ. ಹೀಗೆ ಹೋಗ್ಬೇಕಾದ್ರೆ ಆ ಏರಿಯಾದಲ್ಲಿ ಒಂದಿನ ಹೀಗೆ ನಡೆದು ಹೋಗುವಾಗ ಬಾಯಾರಿಕೆ ಆಗತ್ತೆ ಇವನಿಗೆ, ಏನಾದ್ರು ಕುಡಿಬೇಕು, ಚಹಾ ಕುಡಿಬೇಕು ಅಂತ ಅನ್ಸುತ್ತೆ. ಬಟ್ ಆ ಏರಿಯಾದಲ್ಲಿ ಯಾವುದೇ ಶಾಪ್ಗಳು ಇರೋದಿಲ್ಲ, ಯಾವುದೇ ಒಂದು ಟೀ ಶಾಪ್ ಇರ್ಲಿ, ಯಾವುದೇ ಶಾಪ್ ಇರೋದಿಲ್ಲ. ಇವನು ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾನೆ, ಓಹೋ ಇದೊಂದು ಅಪಾರ್ಚುನಿಟಿ ಇದೆ ನನಗೆ ಅಂತ ಹೇಳಿ ಒಂದು ಸಣ್ಣ ಈ ಗೂಡಂಗಡಿ ಅಂತ ಹೇಳ್ತಾರಲ್ಲ ಆ ತರದ್ದು ಸ್ಟಾರ್ಟ್ ಮಾಡಿ ಅದರಲ್ಲಿ ಚಾ ಸ್ಟಾರ್ಟ್ ಮಾಡ್ತಾನೆ, ಚಾ ಅಂಗಡಿ ಮಾಡ್ಲಿಕ್ಕೆ. ಬಟ್ ಆ ಏರಿಯಾದಲ್ಲಿ ಯಾವುದೇ ಅಂಗಡಿ ಇರೋದ್ರಿಂದ ಅವನಿಗೆ ವ್ಯಾಪಾರ ಚೆನ್ನಾಗಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೀಗಾಗಿ ಚಹಾ ಇದ್ದವನು ಅದ್ರ ಜೊತೆ ತಿಂಡಿಗಳನ್ನು ಸ್ಟಾರ್ಟ್ ಮಾಡಿದ. ಹೆಂಡತಿಯನ್ನ ತಂದು ಅಂಗಡಿಯಲ್ಲಿಟ್ಟು ದೋಸಾ, ಇಡ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ. ತುಂಬಾ ಇಂಪ್ರೂವ್ ಆಯ್ತು ಅವನ ಇದು ಬಿಸ್ನೆಸ್. ಹೀಗೆ ಇಂಪ್ರೂವ್ ಆಗಿ
ಇನ್ನೊಂದು ಸಣ್ಣ ಹೋಟೆಲ್ ಅನ್ನು ಮಾಡಿದ. ಹೋಟೆಲ್ ಮಾಡ್ತಾನೆ, ಅದರಲ್ಲೂ ತುಂಬಾ ವ್ಯಾಪಾರ ಆಯ್ತು. ಎಷ್ಟು ಮೇಲಕ್ಕೆ ಬಂದ ಅಂತಂದ್ರೆ ಅವ್ ಏನು ಇಲ್ದಿದ್ದನು 1000 ಲಕ್ಷ ಹೀಗೆ ಲಕ್ಷಾಧೀಶ್ವರ ಆದ. ಹೀಗಾಗಿ ನೆಕ್ಸ್ಟ್ ಅವನೇನು ಒಂದು 5 ಸ್ಟಾರ್ ಹೋಟೆಲ್ ಅನ್ನೇ ಹಾಕ್ಬಿಟ್ಟ. ಅವನ ಕೆಳಗೆ 100 ಜನ ಎಂಪ್ಲಾಯೀಸ್ ಯಾವ ತರ ಇದ್ದವನು ಆ ಒಂದು ಸ್ಟೇಜಿಗೆ ಹೋಗಿ ಮುಟ್ಟಿದ. ಅದಾದ್ಮೇಲೆ ಲಕ್ಷಾಧೀಶ್ವರ ಆದ್ಮೇಲೆ ಅವನಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅದು ಇದು ಎಲ್ಲ ಸ್ಟಾರ್ಟ್ ಆಯ್ತು. ಈಗ ಮೊದ್ಲೇನು ಇರ್ಲಿಲ್ಲ. ಈ ತರ ಆದ್ಮೇಲೆ ಅವನ್ ಕೆಳಗಡೆ CA ಬಂದ್ರು. CA ಅಪಾಯಿಂಟ್ ಮಾಡಿದ್ದ. ಒಂದಿನ CA ಮನೆಗೆ ಬರ್ತಾರೆ, ಅವ್ರದ್ದು IT ರಿಟರ್ನ್ ಪೇಪರ್ಸ್ಗೆ ಸೈನ್ ಮಾಡಬೇಕು ಅಂತ. ಸೈನ್ ಮಾಡಿ ನಿಂಗಪ್ಪ ಸೈನ್ ಮಾಡ್ರಿ ಅಂತಾರೆ. ಅವ್ನು ಹೇಳ್ತಾನ ಅವಾಗ, ಇಲ್ಲ ಸರ್ ನನಗೆ ಸೈನ್ ಮಾಡ್ಲಿಕ್ಕೆ ಬರಲ್ಲ, ನಾನು ಹೆಬ್ಬಟ್ಟು ಅಂತ ಹೇಳ್ತಾನೆ ಅವರಿಗೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅರೆ ಇಂಥ ಕೋಟ್ಯಾಧೀಶ್ವರ ನೀನು ಈ ತರ ಒಂದು 5 ಸ್ಟಾರ್ ಹೋಟೆಲ್ ಇಟ್ಕೊಂಡಿದ್ಯಾ, ನಿನಗೆ ಸೈ ಮಾಡಕ್ ಬರಲ್ವಾ, ನೀ ಏನಾದ್ರೂ ಇಂಗ್ಲಿಷ್ ಕಲ್ತಿದ್ದಿದ್ರೆ ಎಷ್ಟು ಮೇಲ್ ಬರ್ತಿದ್ಯಪ್ಪ ಅಂತ ಹೇಳ್ತಾರ ಅವ್ರು. ಬಟ್ ಆವಾಗ ನಗ್ತಾ ಹೇಳ್ತಾನೆ ನಿಂಗಪ್ಪ, ಆಕ್ಚುಲಿ ಆ ಟೈಮ್ ನಲ್ಲಿ ನಾನು ಇಂಗ್ಲಿಷ್ ಏನಾದ್ರು ಕಲ್ತಿದ್ದಿದ್ರೆ ಆ ಒಂದು ದೇವಸ್ಥಾನದಲ್ಲಿ ಇನ್ನೂ ಗಂಟೆ ಬಡಿತಾನೆ ಇರ್ತಿದ್ದೆ ನಾನು ಅಂತ, ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅಂತ. ಸೊ ಇದರಲ್ಲಿ ಮಾರಲ್ ಅಂತಂದ್ರೆ, ಒಂದು ಇಂಗ್ಲಿಷ್ ಮಾತ್ರ ಕಲ್ತ ಮಾತ್ರಕ್ಕೆ ಅಥವಾ ಒಂದೇನಾದ್ರು ಎಜುಕೇಶನ್ ಇದು ಮಾತ್ರಕ್ಕೆ ಮಾತ್ರ ನಾವು ಅಷ್ಟು ಲೆವೆಲ್ಗೆ ಹೋಗ್ತೀವಂತಿಲ್ಲ. ಅಂಡ್ ಎರಡನೇದು ಅಂತಂದ್ರೆ ನಮ್ಮಲ್ಲಿ ಯಾವ ತರ ಕಾನ್ಫಿಡೆನ್ಸ್ ಇರಬೇಕು ಅಂತಂದ್ರೆ, ಮತ್ತೆ ಅಪರ್ಚುನಿಟಿಯನ್ನ ಗ್ರ್ಯಾಬ್ ಮಾಡುವಂತದ್ದು ನಮ್ಮಲ್ಲಿ ಇರಬೇಕು ಸ್ಕಿಲ್ಲು. ಯಾಕಂದ್ರೆ ಆ ಏರಿಯಾದಲ್ಲಿ ಯಾವುದೇ ರೀತಿಯ ಶಾಪ್ಗಳಿಲ್ಲ, ಅವ ಅದೊಂದು ಅಪರ್ಚುನಿಟಿಯನ್ನ ಈ ತರ ಮಾಡ್ಬೋದು ಅಂತ ಅದನ್ನ ಇದ್ ಮಾಡಿ ಅವ್ನು ಸಕ್ಸಸ್ ಆದ. ಸೊ ಇದೇ ರೀತಿ ಮೋದಿ ಕೇರ್ನಲ್ಲೂ ಸಹಿತ ಇನ್ ನವೆ ಡೇಸ್ ಈಗ ಚೈನಾ ಮಾರ್ಕೆಟ್ ಎಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ಅದ್ರದ್ದು ವಸ್ತುಗಳನ್ನೆಲ್ಲ. ಸೊ ಸ್ವದೇಶಿಗೆ ನಮ್ಮ ಮೋದಿಯವರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ದಿಸ್ ಈಸ್ ದಿ ರೈಟ್ ಅಪರ್ಚುನಿಟಿ ಟು ಗ್ರ್ಯಾಬ್ ಅಂತ ಈ ಮೋದಿ ಕೇರ್ ಬಿಸ್ನೆಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಮಾರಲ್ ಸ್ಟೋರಿ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಸಂತ್ ಅವರೇ. ಸೊ ತುಂಬಾ ನೀಟಾಗಿ ಚೆನ್ನಾಗಿ ಹೇಳಿದೀರಾ. ನೀವು ಹೇಳ್ದಂಗೆ ಯಾವಾಗ್ಲೂ ಕೇಳಿದ್ದೆ, ಬಟ್ ಮರ್ತ್ ಬಿಟ್ಟಿದ್ದೆ ನಾನು ಈ ಸ್ಟೋರಿಯನ್ನ. ಬಟ್ ಬ್ಯೂಟಿಫುಲ್ ಕನೆಕ್ಟಿವಿಟಿ ಟು ಮೋದಿ ಕೇರ್. ಯಾಕಂದ್ರೆ ತುಂಬಾ ಸಲ ಏನ್ ಮಾಡ್ತಾರೆ ಜನ ಅಂದ್ರೆ, ಇಲ್ಲಿ ಅದೇ ಓದಿದವರೇ ಜಾಸ್ತಿ ಆಗೋದು ಆ ತರ ಪ್ರಾಬ್ಲಮ್. ನಮಗೆ ಓದಿದವರಿಗೆ ಬೇರೆ ಅವಕಾಶ ಇದೆಯಲ್ವಾ ಅಂತ ಆ ಕಡೆ ಹೋಗ್ತೀವಿ. ಸೊ ಆ ಪೂಜಾರಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕೀಗ. ಯಾಕೆ ಅಂದ್ರೆ ಎಜುಕೇಶನ್ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ 5 ಸ್ಟಾರ್ ಹೋಟೆಲ್ ನ ಇದಕ್ಕೆ ಬಂದಿದ್ದಾರೆ, ಇದ್ರೆ ಗಂಟೆ ಬಡಿಬೇಕಿತ್ತು. ಸೊ ರಿಯಲ್ ಫ್ಯಾಕ್ಟ್. ಥ್ಯಾಂಕ್ ಯು ವಸಂತ್ ಅವರೇ. ಸೊ ಎಲ್ಲಾ ಜನಗಳಿಗೆ ಮಾದರಿಯಾಗೋಣ. ಗುಡ್, ಥ್ಯಾಂಕ್ ಯು. ಈಗ ನಮ್ಮ ನೆಕ್ಸ್ಟ್ ಪ್ರೆಸೆಂಟರ್ ನಮ್ಮ ಒಂದು ಪರಿವರ್ತನ ಸ್ಲೈಡಿನ ಒಂದು ಸ್ಲೈಡ್ ಅನ್ನ ಓದುವಂತದ್ದು, ಹೇಳುವಂತದ್ದು. ಇಟ್ ಈಸ್ ನನಗೆ ಅಂತೂ ತುಂಬಾ ಇಷ್ಟ ಅವರ ಮೀಟ್ ಮಾಡೋದು. ಅಂಡ್ ಸರ್ಚ್ ಮಾಡಿದೀರಾ? ಯಾ. ಸೊ ಅವರನ್ನ ಕರೆಕ್ಟ್. ಅವರನ್ನ ಸರ್ಚ್ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ದೀನಿ, ಹಿಂದಿನಲ್ಲಿ ಇದ್ದಾರೆ. ಕರೆಕ್ಟ್. ಸೊ ನಮ್ಮ ಮೇಡಮ್ ವೀಣಾ ಅವರು ಇವಾಗ ಪರಿವರ್ತನ ಸ್ಲೈಡ್ ಅನ್ನ ತೋರಿಸ್ಲಿಕ್ಕೆ ಓದ್ಲಿಕ್ಕೆ ಬರ್ತಿದ್ದಾರೆ. ಸ್ಲೈಡ್ ಹಾಕೋದಲ್ಲ, ಸ್ಕ್ರಿಪ್ಟ್. ಎಸ್, ಪ್ರೆಸೆಂಟೇಶನ್ ಮಾಡ್ತಿದ್ದಾರೆ. ಎಸ್ ವೀಣಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೋಬಹುದು ನೀವು. ಅನ್ಮ್ಯೂಟ್ ಮಾಡ್ಬೇಕು ನೀವು ಅನ್ಮ್ಯೂಟ್ ಮಾಡಿ ಬರ್ಬೇಕು. ಈಗ ಕೇಳ್ತಾ ಇದೆಯಾ? ಹಾ, ಕೇಳ್ತಾ ಇದೆ. ಈಗ ಕೇಳ್ತಾ ಇದೆ. ಹಾ, ಕೇಳ್ತಾ ಇದೆ. ಓಕೆ. ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಾನು ವೀಣಾ ಗೋಖಲೆ. ಈಗ ಪರಿವರ್ತನ ಬಗ್ಗೆ ಸ್ವಲ್ಪ ಮಾಹಿತಿ ನಾ ಕೊಡ್ತೇನೆ. ಈಗಿನ ಪರಿಸ್ಥಿತಿ ಬಹಳ ಬಿಕ್ಕಟ್ಟಾಗಿದೆ. ಯಾಕಂದ್ರೆ ಕರೋನಾದಿಂದ ಬಹಳ ಜನರದ್ದು ನೌಕರಿ ಹೋಗಿದೆ. ಪ್ಲಸ್ ಮತ್ತೆ ಬಹಳ ಜನರದ್ದು ಸ್ಯಾಲ್ರಿನೂ ಕಟ್ ಮಾಡ್ತಾ ಇದ್ದಾರೆ. ಅದರಿಂದ
ನಿತ್ಯದ್ದು ಅವಶ್ಯಕ ಬೇಕಾಗಿದ್ದು ಖರ್ಚು ಮಾಡ್ಲಿಕ್ಕೆ ದುಡ್ಡಿಗಿಲ್ಲ ಕೈಯಾಗೆ. ನಾವು 1980 ಒಳಗೆ 1000 ಒಳಗೆ ಇದ್ದೆ. ಆದ್ರೆ ಈಗ 2020 ಒಳಗೆ ಅದಕ್ಕೆ 1 ಲಕ್ಷ ರೂಪಾಯಿ ಬೇಕು. ಹಾಗೆ ಮುಂದೆ ಹೋದ್ರೆ 2040 ಒಳಗೆ 10 ಲಕ್ಷ ರೂಪಾಯಿ ಬೇಕಾಗಬಹುದು. ಆದ್ರೆ ಇಷ್ಟೆಲ್ಲ ರೊಕ್ಕ ಗಳಿಸ್ಲಿಕ್ಕೆ ಸಾಧ್ಯದಿಯಾ? ನಮ್ ಕಡೆ ಇದು ಆಗ್ಬಹುದಾ? ನಮ್ ದೈನಂದಿನ ಜೀವನಕ್ಕೆ ಅಷ್ಟು ಬೇಕು ಅಂದಾಗೆ ನಮ್ ಬಾಕಿದೇನು ಕನಸುಗಳು ಪೂರ್ಣ ಆಗಂಗಿಲ್ಲ. ಅದಕ್ಕೆ ಇದು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದ್ರ ಸಲುವಾಗಿ 2 ಪ್ಲಾನ್ ಇದ್ದಾವೆ. ಅದ್ರ ಮೇಲೆ ನಿರ್ಭರ ಆಗಿ ನಾವು ಇದ್ರೊಳಗೆ ಸಫಲ ಆಗ್ಬಹುದು. ಮೊದ್ಲಿನ ಪ್ಲಾನ್ ಅಂದ್ರೆ ಡಿಪೆಂಡೆನ್ಸಿ ಪ್ಲಾನ್, ನಿರ್ಭರತಾ ಪ್ಲಾನ್. ಇದು ಒಂದು 40 ವರ್ಷದ ಪ್ಲಾನ್ ಅದೇ. ಆಕ್ಟಿವ್ ಇನ್ಕಮ್ ಅದ್ದು ಪ್ಲಾನ್ ಇದು. ಒಂದು ಮನುಷ್ಯ 2022 ಒಳಗೆ ಕೆಲ್ಸಕ್ಕೆ ಬರ್ತಾನೆ. ವಯಸ್ಸಿನ 60 ವರ್ಷ ತನಕ ಅವನು ಕೆಲಸ ಮಾಡ್ತಾ ಇರ್ತಾನೆ. ಸಾಧಾರಣ 40-45 ವರ್ಷ ಕೆಲಸ ಮಾಡಿದ ನಂತರ ಅವನ್ ಕೆಲಸ ಬಂದ್ ಮಾಡಿದ್ಮೇಲೆ ಅವನ್ ಇನ್ಕಮ್ ಬಂದ್ ಆಗ್ತದೆ. ಇದು ಎಲ್ಲರಿಗೂ ಸಾಮಾನ್ಯ. ಇದು ಎಲ್ಲರಿಗೂ ಗೊತ್ತಿದ್ದು. 60 ವರ್ಷದ ನಡುಗೆ ಯಾವ್ದಾರ ಕಾರಣದಿಂದ ಅಂದ್ರೆ ಆಕ್ಸಿಡೆಂಟ್ ಆಯ್ತು, ಇಲ್ಲಾಂದ್ರೆ ಹೆಲ್ತ್ ಕೆಡ್ತು, ಅವಾಗ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಟೈಮಿಗೆ ಇನ್ಕಮ್ ಬಂದ ಆಗ್ತದೆ. ಮತ್ತೆ ಇಷ್ಟೇ ಇಲ್ಲದೆ ಬರೇ ನೌಕರಿ ಮಾಡೋರ್ದಲ್ಲ, ಸಣ್ಣ ಸಣ್ಣ ಬಿಸಿನೆಸ್ ಗಳು ಮಾಡ್ತಾರಲ್ಲ, ಅವ್ರದ್ದು ಸುಧಾ 60 ವರ್ಷ 70 ವರ್ಷ ಕೆಲಸ ಮಾಡಿದ ನಂತರ ಕೈ ನಡುಗ್ಲಿಕ್ಕೆ ಶುರು ಆಗ್ತದೆ. ಒಂದ್ ಸ್ವಲ್ಪ ಮೆಮೊರಿ ಕಮ್ಮಿ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗೆ ಆ ನಿಮ್ದು ಬಿಸ್ನೆಸ್ ಮಕ್ಳಿಗೆ ಕೊಟ್ಟು ನಿಮ್ಗೆ ಮನಿ ಒಳಗೆ ಕೂಡ್ಬೇಕಾಗ್ತದೆ. ಮತ್ತೆ ಸಣ್ಣ ಸಣ್ಣ ವಸ್ತುಗಳಿಗೆ ಹುಡುಗರ ಕಡೆ ರೊಕ್ಕ ಕೇಳ್ಬೇಕು. ಆ ಜೀವನ ಎಲ್ಲರಿಗೂ ಬೇಡ ಅನಿಸ್ತದೆ. ಈ ತರದ ಜೀವನ ಯಾರಿಗೂ ಬೇಡ. ಅವರು ವಿಶ್ವಾಸ ಪೂರ್ವಕ 2ನೇ ಪ್ಲಾನ್ ನೀವು ನೋಡ್ಬೋದು. ಇದ್ರ ಒಳಗೆ 2ನೇ ಪ್ಲಾನ್ ಏನಂದ್ರೆ ಆಜಾದಿ ಪ್ಲಾನ್. ಇದು ಸಾಧಾರಣ 2 ರಿಂದ 5 ವರ್ಷದ ಪ್ಲಾನ್ ಅದೇ. ಇದಕ್ಕೆ ಪ್ಯಾಸಿವ್ ಇನ್ಕಮ್ ಪ್ಲಾನ್ ಅಂತಾರೆ. ಈ ಪ್ಲಾನ್ ಒಳಗೆ ನೀವು ಪಾರ್ಟ್ ಟೈಮು ಕೆಲಸ ಮಾಡಬಹುದು. ಸ್ವಲ್ಪ ಜಾಸ್ತಿ ಕಷ್ಟ ತಗೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಇನ್ಕಮ್ ಶುರು ಆಗ್ತದೆ. ಆದ್ ಒಂದ್ ವೇಳೆ ನಿಮ್ಗೆ ಅಲ್ಲಿ ಇನ್ಕಮ್ ನಿಮ್ ಮನಸ್ಸಿನಾಗೆ ಬರ್ಲಿಕ್ಕಿಲ್ಲ, ಆದ್ರೂ ನೀವು 2 ರಿಂದ 5 ವರ್ಷ ಬಹಳ ಕಷ್ಟಪಟ್ಟು ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಒಂದ್ ವೇಳೆ ನಿಮ್ಗೆ ಏನೋ ಕೆಲಸ ಆಗ್ಲಿಲ್ಲ, ಇಲ್ಲಾಂದ್ರೆ ನಿಮ್ ಕೆಲಸನೇ ಬಂದಾಯ್ತು, ಆದ್ರೂ ಸಹಿತ ನಿಮ್ ಇನ್ಕಮ್ ಬಂದ್ ಆಗೋದಿಲ್ಲ. ಇದಕ್ಕೆ ಪ್ಯಾಸಿವ್ ಇನ್ಕಮ್ ಪ್ಲಾನ್ ಅಂತಾರೆ. ಪ್ಯಾಸಿವ್ ಇನ್ಕಮ್ ಪ್ಲಾನ್ ಯಾರಿಗೆ ಸಿಗ್ತದೆ ಅಂದ್ರೆ ಆಥರ್ ಮತ್ತೆ ಸಿಂಗರ್. ಆಥರ್ ಅವರು ಯಾವ್ದಾರ ಲೇಖಕ ಒಂದು ಕಾದಂಬರಿ ಬರಿಬೇಕು, ಏನಾದ್ರು ಬರಿಬೇಕಂದ್ರೆ ಅವನು ಫಸ್ಟ್ ಕಷ್ಟ ಪಡ್ಬೇಕು. 1-2 ವರ್ಷ ಅವನು ಮಾಡಿ ಏನಾರ ಪುಸ್ತಕ ಪಬ್ಲಿಷ್ ಆತಂದ್ರೆ ಮುಂದೆ ಅವನು ಇನ್ಕಮ್ ಅದು ಯಾವಾಗ ಸೇಲ್ ಆಗ್ತದೆ ಬುಕ್, ಅವಾಗ ಅವನ್ಗೆ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಸಿಂಗರ್ಗಳದ್ದು ಹಂಗೆ. ಯಾಕಂದ್ರೆ ಅವ್ರ ಮೊದ್ಲೇ ಸಣ್ಣಿದ್ದಾಗಿಂದ ಕಲ್ತು ಅವ್ರದೊಂದು ಹಾಡನ್ನು ಇದು ಕ್ಯಾಸೆಟ್ ಮಾಡೋ ತನಕ ಅವ್ರಿಗೆ ಕಷ್ಟ ಪಡ್ಲೇಬೇಕು. ಯಾವಾಗ ಅವ್ರ ಕ್ಯಾಸೆಟ್ ಕ್ಲಿಯರ್ ಆಗ್ತದೆ, ಪ್ಯಾಟೆ ಒಳಗೆ ಬರ್ತದೆ, ಮತ್ತೆ ಸೇಲ್ ಆಗ್ತದೆ, ಅವಾಗ ಅವ್ರದ್ದು ಇದು ಇನ್ಕಮ್ ಶುರು ಆಗ್ತದೆ. ಅವ್ರಿಗೆ ಪ್ಯಾಸಿವ್, ಅವರು ಮುಂದೆ ಕೆಲಸ ಮಾಡ್ಲಿಲ್ಲ ಅದು ನಡೀತದೆ. ಯಾಕಂದ್ರೆ ನಿಮ್ ಕ್ಯಾಸೆಟ್ಗಳು, ನಿಮ್ ಪುಸ್ತಕಗಳು ಪಬ್ಲಿಷ್ ಆಗಿರ್ತಾವೆ, ಅವಾಗ ನಿಮ್ಗೆ ರೊಕ್ಕ ಬರ್ತಾ ಹೋಗ್ತದೆ. ಆದ್ರೆ ಈ ಕೆಲಸ ಎಲ್ಲಾ ಜನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಸಾಮಾನ್ಯ ಜನ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ರ ಒಳಗೆ ಒಂದು ಖುಷಿದ ಕೆಲ್ಸ ಇದು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ
ಇದೊಂದು ಪ್ಯಾಸಿವ್ ಇನ್ಕಮ್ ಒಳಗೆ ಕೆಲಸ ಮಾಡ್ತಾರೆ, ಆಣಿ ಮತ್ತೆ ರೊಕ್ಕ ಗಳಿಸ್ತಾರೆ. ಅದಕ್ಕೆ ಮೋದಿ ಕೇರ್ ಜಾಯಿನ್ ಆಗಿ ನೀವು ಬಿಸ್ನೆಸ್ ಶುರು ಮಾಡಬಹುದು ಮತ್ತೆ ನಿಮ್ದು ಕನಸುಗಳನ್ನು ನೀವು ಪೂರ್ಣ ಮಾಡಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ವೀಣಾ ಅವರೇ. ಈಗ ಒಂದ್ಸಲ ನಿಮ್ಮ ವಿಡಿಯೋ ಹಾಕಿ. ಈಗ ಪ್ರೆಸೆಂಟೇಶನ್ ಆಯ್ತಾ ಅಲ್ವಾ? ನಿಮ್ಮ ಮಾತು ಕೇಳದಿದ್ರು ಪರವಾಗಿಲ್ಲ, ವಿಡಿಯೋ ಹಾಕ್ಬೇಕು, ನಿಮ್ಮನ್ನ ನೋಡ್ಬೇಕು ಎಲ್ರಿಗೂ ಅಂತ ಆಸೆ. ವೀಣಾ, ಸೊ ಎಲ್ಲಾರ ಪರವಾಗಿ ನಾನು ನಿಮಗೆ ಚಪ್ಪಾಳೆ ಕೊಡ್ತೀನಿ. ತುಂಬಾ ತುಂಬಾ ಚೆನ್ನಾಗಿ ಮಾಡಿದೀರಾ. ಗ್ರೇಟ್. ಸೊ ತುಂಬಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ವೆಲ್ಕಮ್. ತುಂಬಾ ಎಲ್ಲಾರ ಪರವಾಗಿ ನಾನು ನಿಮಗೆ ಧನ್ಯವಾದ ಕೊಡ್ತೀನಿ. ಸೊ ಸ್ನೇಹಿತರೆ, ಫ್ರೆಂಡ್ಸ್, ನೋಡಿ ಈಗ ನಮ್ಮ ವೀಣಾ ಅವರ ಮೂಲಕ ಈ ಸ್ಲೈಡ್ ಅನ್ನ ತೋರಿಸುವಂತಹ ಕೆಲಸ ಯಾಕೆ ಮಾಡಿದೀನಿ ಅಂತ ನಿಮಗೆ ಅರ್ಥ ಆಗಿರ್ಬಹುದು ಅಂತ ಅನ್ಕೊಂಡಿರ್ತೀನಿ. ಒಂದು ಸಿಂಪ್ಲಿಸಿಟಿ, ಇನ್ನೊಂದು ಗ್ರೇಟ್ನೆಸ್. ಪುನಃ ಹೇಳೋದು ನಾನು, ಗ್ರೇಟ್ನೆಸ್ ಏನು, ನಮ್ಮ ಟಾಪ್ ಅಪ್ಲೈನ್ ಸುರೇಖಾ ಮೇಡಮ್ ಅವರು ಸೇಮ್ ಸ್ಕ್ರಿಪ್ಟ್ ಅನ್ನ ವಾರದಲ್ಲಿ 1, 2, 3 ಆಮೇಲೆ ಪರ್ಸನಲಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ, ಅದನ್ನೇ ಅವ್ರು ಮಾಡ್ತಾ ಇರೋದು ಹಿಂದಿನಲ್ಲಿ. ಆ ಸ್ಕ್ರಿಪ್ಟ್ ಅನ್ನ ನಮಗ ಹಂಚಿದಿರೋದಕ್ಕೆ ಅದನ್ನ ಅವರವರ ಭಾಷೆಗೆ ಪರಿವರ್ತನೆ ಮಾಡಿಕೊಂಡು ಪರಿವರ್ತನನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ನಮ್ಮ ಮೇಡಮ್ ವೀಣಾ ಅವರ ಭಾಷೆನಲ್ಲಿ, ನಂಗೆ ತುಂಬಾ ಇಷ್ಟ ಅವರ ಭಾಷೆ, ಕನ್ನಡನೇ, ಬಟ್ ಅವರ ಕನ್ನಡ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಆ ಭಾಷೆನಲ್ಲಿ ಅವರು ಹೇಳೋದು, ಅದು ಎಷ್ಟು ಅರ್ಥ ಮಾಡ್ಕೊಂಡು ಅದನ್ನ ಹೇಳಿದ್ದಾರೆ. ಫ್ರೆಂಡ್ಸ್, ನಮ್ಮಲ್ಲಿ ನಿಮ್ಮಲ್ಲಿ ತುಂಬಾ, ವೀಣಾ ಅವರು ತುಂಬಾ ಯಂಗ್ ಇದ್ದಾರೆ, ಇನ್ನೂ ತುಂಬಾ ಯಂಗ್ ಇರುವವರು ಇದೀವಿ ಇಲ್ಲಿ ಎಲ್ಲ. ಖಂಡಿತ 16, 18 ವರ್ಷದಿಂದ ಹಿಡಿದು 70, 80, 90 ವರ್ಷದ ತನಕ ಖಂಡಿತ ಯಾರು ಬೇಕಂದ್ರೂ ಪ್ರೆಸೆಂಟ್ ಮಾಡಬಹುದು ಅಂತ ಅವರ. ನೀವು ಯಾಕೆ ಮೋದಿ ಕೇರ್ ಅಲ್ಲಿ ಇದೀರಾ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳಿಬಿಡಿ. ಆಮೇಲೆ ಇನ್ನೊಂದ್ಸಲ ನಿಮ್ಮನ್ನ ಕರೆಯೋ ಬದ್ಲು ನಿಮ್ಮ ಟೆಸ್ಟಿಮೋನಿ ಒಂದೇ ವಾಕ್ಯದಲ್ಲಿ. ನಾನು ಹೌಸ್ ವೈಫ್ ಇದ್ದೇನೆ. ನಾನೇ ಚಾರಿಟಿಗೆ ರೊಕ್ಕ ನಾನ್ ಗಳಿಸಿ, ಮೋದಿ ಕೇರ್ ಒಳಗೆ ಗಳಿಸಿ ಆ ರೊಕ್ಕ ಚಾರಿಟಿ ಕೊಡ್ಬೇಕು ಅಂತ ನಾ ಇದಕ್ಕೆ ಜಾಯಿನ್ ಆಗಿದ್ದೀನಿ. ವೆರಿ ಗುಡ್. ಮತ್ತೇನು ಇಲ್ಲ. ಥ್ಯಾಂಕ್ ಯು ವೀಣಾ ಅವ್ರೆ. ಯಾಕೆಂದ್ರೆ ಅವ್ರು ಹೇಳುವಂತದ್ದು, ಅವರ ಹಸ್ಬೆಂಡ್ ಇಂದು, ಮಗಂದು, ಸೊಸೆಯದ್ದು ಎಲ್ಲಾರದ್ದು ಸೆಟಲ್ಡ್ ಲೈಫ್. ಹಾಗೆ ಅಂತ ನಾನು ಅವರಿಂದ ದುಡ್ಡು ತಗೊಂಡು, ಅವರು ಚಾರಿಟಿ ಮಾಡ್ತಾರೆ ಫ್ಯಾಮಿಲಿಯಲ್ಲಿ, ಬಟ್ ಅವರಿಂದ ದುಡ್ಡು ತಗೊಂಡು ನಾನು ಚಾರಿಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಂದೇ ಆದ ಸ್ವಂತ ಚಾರಿಟಿ ಆಲ್ರೆಡಿ ಮಾಡ್ತಿದ್ದೀನಿ, ಅವರು ಮಾಡ್ತಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಹೆಚ್ಚಿನ ಚಾರಿಟಿ ನಾನು ಮಾಡಬಹುದು ಮೋದಿ ಕೇರ್ನ ಇನ್ಕಮ್ ಮೂಲಕ ಅಂತ ಹೇಳಿರೋದು ನನಗೆ ತುಂಬಾ ತುಂಬಾ ಸಂತೋಷದ ವಿಷಯ. ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು. ಖಂಡಿತ ತುಂಬಾ ಜನಗಳಿಗೆ ಚಾರಿಟಿ ಮಾಡುವಂತಹ ಪವರ್ ನಿಮಗೆ ಬಂದೇ ಬರುತ್ತೆ ಮೋದಿ ಕೇರ್ ಇಂದ. ಒಟ್ಟಿಗೆ ಮಾಡೋಣ ನಾವು. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೀಣಾ ಮೇಡಮ್. ಈಗ ನಮ್ಮ ನೆಕ್ಸ್ಟ್ ಒಂದು ಪ್ರಾಡಕ್ಟಿನ ಪ್ರೆಸೆಂಟರ್ ಅಂಡ್ ವೆರಿ ಕ್ವಿಕ್ ಆಗಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅವ್ರ ಹತ್ರ. ಆಲ್ರೆಡಿ ಇನ್ನೊಂದು 2 to 3 minutes ಒಳಗಡೆ ಮುಗಿಬೇಕು ನಮ್ಮ ಸೆಷನ್. ಅದು ನಮ್ಮ ಗ್ರೇಟ್ DP ಯ ಓನರು ಜ್ಯೋತಿ ಡೆನ್ನಿ ಅವರು, ಜ್ಯೋತಿ ಲಕ್ಷ್ಮಿ ಅವರು. Please come on the screen and share your experience with the products. Please, Jyoti, you can unmute and come. Yes. You can unmute. Yeah. Not getting unmuted? Yes. Yeah. You can talk. It is unmuted. Good morning, dear friends. My name is I am going to brief about a wonderful product called Moroccan Argan Oil, which is mainly known as a hair treatment oil. It is rich in antioxidants and vitamin E. This oil is extracted from the nuts of argan tree, which is mainly seen in southwest part of Morocco and Algeria. So this can be used for dandruff treatment, hair fall, dry scalp, maintaining the natural hair color, fungal infections, sunburn,
removing the stretch mark due to pregnancy. For all these things, this oil is helping. And it is a good medicine for pimples too. We can use it as a conditioner. It will make our hairs silky and shiny. Okay, the drying time of this oil is more. So due to this, thickness of the hairs will be removed. It will go into the scalp deeply and repair the damages. So I can give you a tip, like it is mainly known as a hair treatment oil, but various uses we can do it. Mix this oil with aloe vera gel and apply on the face. After 10 minutes, wash it with normal water and continue this process for 10 days. This will help to remove the rashes and wrinkles on the face. MRP for 100 ml is 725 rupees and we will get it for 604. So I would say it is one of the miracles of Modicare. All of you use and feel the difference. Thank you, ma'am. Yes. So thank you, Jyoti. Very crisp and short. Great. Thank you. Thank you, Jyoti. ಸೊ ಈ ಮೊರಕನ್ ಆರ್ಗನ್ ಆಯಿಲಿನ ನಾನು ಕೂಡ ತುಂಬಾ ದಿನದಿಂದ ಯೂಸರು, ಬಟ್ ಇಷ್ಟೆಲ್ಲ ಯೂಸಸ್ ನಂಗೂ ಗೊತ್ತಿರ್ಲಿಲ್ಲ. ನಂಗೆ ಗೊತ್ತಿರೋದು ನಂದು ರಫ್ ಹೇರ್ ಕೂದ್ಲಿಗೆ. ಸೊ ಇಟ್ ಈಸ್ ವೆರಿ ಸಿಲ್ಕಿ ಆಗಿ ಚೇಂಜ್ ಆಗತ್ತೆ ಅಂಡ್ ಕೂಮಿಂಗ್ ಇಸ್ ವೆರಿ ಈಸಿ. ನಂಗೆ ಇನ್ಫೆಕ್ಷನ್ಸ್ ಅದೆಲ್ಲ ಏನೂ ಇಲ್ಲ, ಬಟ್ ಪ್ರೊಟೆಕ್ಟಿಂಗ್ ಫ್ರಮ್ ದ ಸನ್ ಲೈಟ್ ಅಂಡ್ ದ ಏನದು ಡಸ್ಟ್ ಇಂದ ಅಂತ. ಸೊ ವೆರಿ ಪವರ್ಫುಲ್. ಸೊ ಥ್ಯಾಂಕ್ ಯು. ಸೋ ಮೆನಿ ಯೂಸಸ್, ಮಲ್ಟಿ ಯೂಸಸ್. ಸೊ ಥ್ಯಾಂಕ್ಸ್ ಎ ಲಾಟ್, Jyoti. All the best. All the best to build your DP also. Okay, good. Thank you. Thank you, Jyoti. So correct 8 ಮುಗಿಸಿದ್ದಾರೆ ನಮ್ಮ ಜ್ಯೋತಿ ಅವರು. ಥ್ಯಾಂಕ್ ಯು. ಸೊ ಇವತ್ತಿನ ಅಟೆಂಡೀಸ್ ಗೆ ಎಲ್ರಿಗೆ ಕೂಡ ಧನ್ಯವಾದಗಳು. ಬಿಕಾಸ್ ಥ್ಯಾಂಕ್ಸ್ ಎ ಲಾಟ್. The regular attendance, like a chain of multiplication of home meeting ಅಂತ ಹೇಳ್ದಂಗೆ, regular attending the trainings and regular attending the continuous session is giving the result. ಖಂಡಿತ. ಸೊ ನಾಳೆಯ ಕಾರ್ಯಕ್ರಮಕ್ಕೆ ಲೈವ್ ಆಗಿ ಕೆಲವು ಎಕ್ಸಾಂಪಲ್ ಗಳನ್ನ ನೋಡಕ್ಕೆ ಎಲ್ರು ಒಟ್ಟಿಗೆ ಸೇರೋಣ. ಅಂಡ್ ನಿಮಗೆ ಏನೇ ಕ್ವಶನ್ಸ್ ಇದ್ರೆ ಕೂಡ ಪರ್ಸನಲಿ ನಮ್ಮ ಗ್ರೂಪ್ ಅಲ್ಲೂ ಕೇಳಬಹುದು ಅಥವಾ ಪರ್ಸನಲ್ ನಮ್ಮ ನಂಬರ್ಗೂ ಕೇಳಬಹುದು. ನಾಳೆ 7:20 7:20 we can join for the review. If you have any questions or we can do the review also. Whoever come with the same story, ಇವತ್ತು ವಸಂತ್ ಸರ್ ಅವರು ಹೇಳಿದ ಸ್ಟೋರಿಯನ್ನು 1 ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು ನಾಳೆ. ಎಸ್, ಅವರಿಗೆ ಗ್ರೇಟ್ ಗಿಫ್ಟ್ ಕೊಡೋಣ. ಆತರ ಪ್ಲೀಸ್ ಲೆಟ್ us join together by 7:20. ಇವತ್ತು ಬಿಕಾಸ್ ಆಫ್ ದ ಅದರ್ ಪ್ರೋಗ್ರಾಮ್ ಇದ್ದ ಕಾರಣ ಜಾಸ್ತಿ ಜನಕ್ಕೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಇಟ್ಸ್ ಓಕೆ. ಸೊ ನಾಳೆ ಅಟೆಂಡ್ ಆಗೋಣ ಆಲ್ 7:20. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್. ಮೊದಲು ಸೇಫ್ ಜರ್ನಿ ಅಂತ ಹೇಳ್ತಾ ಇದೀವಿ, ಈಗ ಸೇಫ್ ನೈಟ್ ಅಂತ ಹೇಳ್ತೀನಿ ನಾನು. ಸೊ ಎಲ್ರು ಅವರವರ ಮನೆಯಲ್ಲಿ ಸೇಫ್ ಆಗಿರಿ. ಆಲ್ ದ ಬೆಸ್ಟ್. ಬಾಯ್.